ನಮ್ಮ ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲ ಸ್ಟೋರಿ, ಕೇಸರಿ ಟೀಮ್ ಲೋಕಸಭೆಗೆ ರೆಡಿ ಆಗ್ತಾ ಇದೆ. ಮೊದಲ ಪಟ್ಟಿಯನ್ನ ಜನವರಿ ಅಂತ್ಯದ ಒಳಗೆ ಫೈನಲ್ ಮಾಡಿ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಯಾವ ರೀತಿ ಇರುತ್ತೆ ಸಿದ್ಧತೆಗಳನ್ನ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ಹೇಳ್ತಾ ಹೋಗ್ತೀವಿ. ಲೋಕಸಮರಕ್ಕೆ ಕೇಸರಿ ಪಾಳ್ಯದಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ. ಜನವರಿ ಕೊನೆ ವಾರದಲ್ಲಿ ಅಭ್ಯರ್ಥಿ ಘೋಷಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಘೋಷಣೆಯಾಗುತ್ತೆ. ಮೊದಲ ಪಟ್ಟಿಯಲ್ಲಿ 150 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಕನಿಷ್ಠ ಪಕ್ಷ 150 ಅಭ್ಯರ್ಥಿಗಳ ಮೊದಲ ಪಟ್ಟಿಗೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪೈಕಿ ರಾಜ್ಯದಲ್ಲಿ 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಘೋಷಣೆಯಾಗುತ್ತೆ. ತಕರಾರಿಲ್ಲದ, ಗೊಂದಲ ಇಲ್ಲದ 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ. ರಾಜ್ಯದಲ್ಲಿ 10 ಕ್ಷೇತ್ರಗಳಲ್ಲಿ ಫೈನಲ್ ಆಗುತ್ತೆ. ಎಲ್ಲರ ಸಮ್ಮತಿ ಇದೆ, ಯಾವುದೇ ಗೊಂದಲ ಇಲ್ಲ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಈ ಸಂಸದರು ಸಲೀಸಾಗಿ ಗೆದ್ದು ಬರ್ತಾರೆ. ಈ ಎಲ್ಲ ಕ್ಯಾಲ್ಕುಲೇಷನ್ ಮೇಲೆ 10 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ತಾರೆ. ಮೊದಲಿಗೆ ಉಳಿದ 18 ನೆಕ್ಸ್ಟ್ ನೋಡ್ತಾರೆ. ಮೊದಲ ಪಟ್ಟಿಯಲ್ಲಿ 150 ಕ್ಷೇತ್ರಗಳು, ದೇಶದಾದ್ಯಂತ 150 ಕ್ಷೇತ್ರಗಳು ಪಟ್ಟಿ ಫೈನಲ್ ಆಗುತ್ತೆ. ಅದು ಜನವರಿ ಅಂತ್ಯದ ಒಳಗಾಗುತ್ತೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಾಗುತ್ತೆ. ಅದರಲ್ಲಿ ರಾಜ್ಯದ ಘಟಾನುಘಟಿಗಳಿಗೆ ಟಿಕೆಟ್ ಘೋಷಿಸುತ್ತೆ ಬಿಜೆಪಿ. ಕೊನೆ ಗಳಿಗೆಯಲ್ಲಿ ಟಿಕೆಟ್ ಗೊಂದಲ ಆಗದಂತೆ ಎಚ್ಚರಿಕೆಯ ನಡೆ ಇಡ್ತಾ ಇದೆ. ಇದೇ ವಾರದಲ್ಲಿ ಮೊದಲ ಪಟ್ಟಿಯ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗಳು ನಡೆಯುತ್ತವೆ. ಚರ್ಚಿಸಿ ಪಟ್ಟಿನ ಹೈಕಮಾಂಡ್ಗೆ ಕಳಿಸ್ತಾರೆ. ವಿಜಯೇಂದ್ರ ಹೈಕಮಾಂಡ್ನಲ್ಲಿ ಅಂತಿಮ ಚರ್ಚೆ ನಡೆಸ್ತಾರೆ. ಅದಾದ ಮೇಲೆ ಪಟ್ಟಿ ಫೈನಲ್ ಆಗುತ್ತೆ. ಹಾಗಾದ್ರೆ ಆ ಯಾವುದಾ 10 ಕ್ಷೇತ್ರಗಳು? ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಆ 10 ಕ್ಷೇತ್ರಗಳು ಯಾವುದು? ಸ್ಕ್ರೀನ್ ನಲ್ಲಿ ನೋಡ್ತಾ ಹೋಗೋಣ ಯಾವುದು ಅದು ಅಂತ. ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿಗೆ ಸ್ಥಾನ? ಶಿವಮೊಗ್ಗದ BY ರಾಘವೇಂದ್ರ, ಹುಬ್ಬಳ್ಳಿ ಧಾರವಾಡದ ಪ್ರಹ್ಲಾದ್ ಜೋಶಿ ಅವರಿಗೆ ಮೊದಲ ಪಟ್ಟಿಯಲ್ಲೇ ಹೆಸರು ಘೋಷಣೆಯಾಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಚರ್ಚೆಯಲ್ಲಿದೆ. 10 ಕ್ಷೇತ್ರಗಳು ಯಾವ್ಯಾವ್ದು ಇರಬಹುದು ಅಂತ. ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ, ಮೈಸೂರು ಕೊಡಗಿನಿಂದ ಪ್ರತಾಪ್ ಸಿಂಹ. 10 ಲೋಕಸಭಾ ಕ್ಷೇತ್ರಗಳ ಪಟ್ಟಿಯಲ್ಲಿ ಯಾರ ಹೆಸರಿರಬಹುದು ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಕಟೀಲ್ ಹಾಗೂ ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ ಹೆಸರು. ಮೊದಲ ಪಟ್ಟಿಯಲ್ಲಿ 10 ಕ್ಷೇತ್ರಗಳ ಹೆಸರಿರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ. ಮುಂದುವರೆದಂತೆ ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ. ಯಾವುದೇ ಗೊಂದಲ, ತಕರಾರು, ಸರ್ವಸಮ್ಮತ ಇರುವಂತಹ, ಯಾವುದೇ ತಕರಾರಿಲ್ಲ, ಗೊಂದಲಗಳಿಲ್ಲ, ವಿರೋಧ ಇಲ್ಲ, ಸರ್ವಸಮ್ಮತ ಅಭ್ಯರ್ಥಿಗಳು ಆಯಾ ಕ್ಷೇತ್ರದ ಯಾವ್ದು ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀವಿ. ಇನ್ನು ಕೋಲಾರದಿಂದ ಮುನಿಸ್ವಾಮಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಇಂಟ್ರೆಸ್ಟಿಂಗ್ಲಿ 2 ಹೆಸರು. ಒಂದು CP ಯೋಗೀಶ್ವರ್, ಇನ್ನೊಂದು ಅಶ್ವಥ್ ನಾರಾಯಣ್. ಮೊದಲ ಪಟ್ಟಿ ಈ ಕ್ಷೇತ್ರಗಳ ಹೆಸರು ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವ್ಯಾವುದು? ಶಿವಮೊಗ್ಗದಿಂದ BY ರಾಘವೇಂದ್ರ, ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ, ಮೈಸೂರು ಕೊಡಗು ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಸೆಂಟ್ರಲ್ನಿಂದ PC ಮೋಹನ್, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಕೋಲಾರದಿಂದ ಮುನಿಸ್ವಾಮಿ ಹಾಗೂ ಬೆಂಗಳೂರು ಗ್ರಾಮಾಂತರ CP ಯೋಗೇಶ್ವರ್ ಅಥವಾ ಅಶ್ವಥ್ ನಾರಾಯಣ್. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಇಷ್ಟು ಕ್ಷೇತ್ರಗಳು ಸೇಫ್ ಮತ್ತು ಗೊಂದಲಗಳಿಲ್ಲ, ಹಾಗಾಗಿ ಅನೌನ್ಸ್ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಬಿಜೆಪಿ ಮೊದಲ ಪಟ್ಟಿ 150 ಮಂದಿಗೆ ಟಿಕೆಟ್ ನೀಡಲಾಗುತ್ತಾ? ದೇಶದಾದ್ಯಂತ ಗೊಂದಲವಿಲ್ಲದ 150 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ. ಕನಿಷ್ಠ 150 ಅಭ್ಯರ್ಥಿಗಳ ಮೊದಲ ಪಟ್ಟಿಗೆ ಹೈಕಮಾಂಡ್ ಸಿದ್ಧತೆ ನಡೆಸಿಕೊಳ್ತಾ ಇದೆ. ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಘೋಷಣೆಯಾಗುತ್ತೆ. ಹಾಲಿ ಸಂಸದರಿಗೆ ಟಿಕೆಟ್ ಘೋಷಿಸುತ್ತೆ ಬಿಜೆಪಿ ಹೈಕಮಾಂಡ್. ಈ ಮೂಲಕ ಪಂಚರಾಜ್ಯ ಚುನಾವಣೆಯ ರಣತಂತ್ರ ಅನುಷ್ಠಾನಕ್ಕೆ ತರುತ್ತೆ. 5 ರಾಜ್ಯಗಳ ಚುನಾವಣೆಯಲ್ಲಿ ಮೊದಲೇ
ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿತ್ತು, ಅದಾದ ಮೇಲೆ ಚುನಾವಣಾ ಪ್ರಚಾರಗಳನ್ನ ಮಾಡ್ತಾ ಇತ್ತು. ಅದರ ಇಫೆಕ್ಟ್ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಈಗಾಗಲೇ ನೋಡಿದ್ದೀರಾ. ಹಾಗಾಗಿ ಈ ಬಾರಿಯೂ ಕೂಡ ಇದೇ ಪ್ಲಾನ್ ವರ್ಕ್ ಆಗುತ್ತಾ? ಮೊದಲಿಗೆ ಟಿಕೆಟ್ಗಳನ್ನ ಘೋಷಣೆ ಮಾಡೋಣ, ಕಾರ್ಯಕರ್ತರಲ್ಲಿ ಒಂದು ಕ್ಲಾರಿಟಿ ತರೋಣ, ಯಾರ ಪರವಾಗಿ ಪ್ರಚಾರ ಆರಂಭಿಸಬೇಕು, ಯಾವ ರೀತಿ ಪ್ರಚಾರ ಆರಂಭಿಸಬೇಕು. ಅಭ್ಯರ್ಥಿ ಫೈನಲ್ ಆಗ್ತಾ ಇದ್ದ ಹಾಗೆ ಇನ್ನು ಪ್ರಚಾರದ ಭರಾಟೆ ಶುರು ಆಗುತ್ತೆ. ಕಾರ್ಯಕರ್ತರಲ್ಲೂ ಒಂದು ಕ್ಲಾರಿಟಿ ಇರುತ್ತೆ, ಅಭ್ಯರ್ಥಿಗಳಲ್ಲೂ ಒಂದು ಕ್ಲಾರಿಟಿ ಇರುತ್ತೆ. ಹಾಗಾಗಿ ಪಕ್ಷದ ಕುರಿತಾಗಿ ಪ್ರಚಾರ ಮುಂದುವರಿಸ್ತಾ ಹೋಗಬಹುದು. ಕನಿಷ್ಠ 150 ಅಭ್ಯರ್ಥಿಗಳ ಮೊದಲ ಪಟ್ಟಿಗೆ ಹೈಕಮಾಂಡ್ ಅಸ್ತು ಅನ್ನೋ ಸಾಧ್ಯತೆ ಹೆಚ್ಚಿನ ಮಟ್ಟಕ್ಕೆ ಕಂಡು ಬರ್ತಾ ಇದೆ. ಗೊಂದಲ ಇಲ್ಲದ, ಸಮಸ್ಯೆ ಇಲ್ಲದ ಕ್ಷೇತ್ರಗಳಲ್ಲಿ ಆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅನೌನ್ಸ್ ಮಾಡಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕೋದು ಹೈಕಮಾಂಡ್ನ ಪ್ಲಾನ್ ಇದಾಗಿದೆ. ಜನವರಿ ಅಂತ್ಯಕ್ಕೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಈ ಹೆಸರುಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಕಾರಣಗಳು ಏನೇನು? ಕಾರಣಗಳನ್ನ ನೋಡ್ತಾ ಹೋಗೋಣ. ಇನ್ನು ಕಾರಣಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಆಗಿತ್ತು. ಆ ಗೊಂದಲ ಚುನಾವಣೆಯಲ್ಲೂ ಮುಂದುವರಿಯಿತು. ಪಂಚರಾಜ್ಯ ಚುನಾವಣೆಯಲ್ಲಿ ಅದರ ಇಫೆಕ್ಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಪ್ಲಾನ್ ಬದಲಾಯಿಸಲಾಯಿತು. ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ ಹಲವು ರೀತಿಯ ಪಾಠ ಕಲಿಸಿತ್ತು ಹೈಕಮಾಂಡ್ಗೆ. ಪಂಚರಾಜ್ಯಗಳಲ್ಲಿ ಆ ತಪ್ಪುಗಳನ್ನ ಮಾಡಲಾಗಿಲ್ಲ. ಜೊತೆಗೆ ಹಿರಿಯರಿಗೆ ಟಿಕೆಟ್ ಇಲ್ಲ ಅನ್ನೋ ಸಂದೇಶ ಮೊದಲೇ ರವಾನೆ. ಶೆಟ್ಟರ್, ಸವದಿ ರೀತಿ ಬಂಡಾಯ ಏಳಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ. ಇದರ ಜೊತೆಗೆ ಕಾರ್ಯಕರ್ತರು, ಮುಖಂಡರಲ್ಲಿ ಗೊಂದಲ ಆಗೋದಿಲ್ಲ. ಮೊದಲಿಗೆ ನಿರ್ಧಾರ ಆಗೋದ್ರಿಂದ ಗೊಂದಲ ಕ್ಲಿಯರ್ ಆಗುತ್ತೆ. ಪ್ರಚಾರಕ್ಕೆ ಇದರ ಲಾಭಗಳಾಗುತ್ತೆ. ಹಾಗಾದ್ರೆ 150 ಕ್ಷೇತ್ರಗಳ ಮೊದಲ ಪಟ್ಟಿ ರಿಲೀಸ್ನ ಹಿನ್ನೆಲೆ ಏನು? ಹೈಕಮಾಂಡ್ ಪ್ಲಾನ್ ಏನಾಗಿದೆ? ಜೊತೆಗೆ ಕರ್ನಾಟಕದ 10 ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆದ್ರೆ ಅದರ ಇಫೆಕ್ಟ್ ಲೋಕಸಭೆ ಚುನಾವಣೆಗೆ ಆರಂಭಿಕ ಹಂತದಿಂದ ಯಾವ ರೀತಿ ಆಗುತ್ತೆ? ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿದ್ದಾರೆ. ಮೊದಲಿಗೆ ರವಿ ಶಿವರಾಮ್ ಅವ್ರನ್ನ ಮಾತನಾಡಿಸ್ತೀನಿ. ರವಿ ಶಿವರಾಮ್, ಮೊದಲ ಪಟ್ಟಿಯಲ್ಲಿ 150 ಕ್ಷೇತ್ರಗಳು, ರಾಜ್ಯದ 10 ಕ್ಷೇತ್ರಗಳು ಜನವರಿ ಎಂಡಲ್ಲಾದ್ರೂ ಅಥವಾ ಫೆಬ್ರವರಿ ಆರಂಭಿಕ ವಾರದಲ್ಲಾದ್ರೂ ಆಗುತ್ತೆ. ಸೊ ಯಾವುದರ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ? ಏನೇನು ಕಾರಣ ಇದೆ ಇದರ ಹಿನ್ನೆಲೆ? ಭಾವನ, ಆ್ಯಕ್ಚುಲಿ ಬಿ ಜೆ ಪಿಯಲ್ಲಿ ಗೊಂದಲ ಆಗಬಾರ್ದು ಅಥವಾ ಮೊದಲೇ ಚುನಾವಣೆಗೆ 2-3 ತಿಂಗಳ ಮುಂಚೆಯೇ ಟಿಕೆಟನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಚರ್ಚೆ ಏನಾಗಿದೆ ಪಾರ್ಟಿ ವಲಯದಲ್ಲಿ, ಅದೇ ರೀತಿ ನಾನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತೇನೆ ಹೇಳುವಂಥ ಹೇಳಿಕೆಯನ್ನು ಮೊನ್ನೆಯ ಸಭೆಯಲ್ಲಿ ವಿಜೇಂದ್ರ ಅವರು ಮಾಧ್ಯಮಗಳಿಗೆ ಓಪನ್ ಆಗಿ ಕೊಟ್ಟಿದ್ದಾರೆ. ಆ ರೀತಿ ಯೋಚನೆ ಇದೆ, ಆದಷ್ಟು ಬೇಗ ಟಿಕೆಟನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಯೋಚನೆ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ನಿಜವಾಗಿಯೂ ಕಾರ್ಯಕರ್ತರಿರ್ಬೋದು ಅಥವಾ ಕೆಲವು ಮುಖಂಡರಲ್ಲಿ ಗೊಂದಲ ಆಗಬಾರ್ದು ಎನ್ನುವಂಥ ಯೋಚನೆಯನ್ನು ಪಾರ್ಟಿ ನಿಶ್ಚಿತವಾಗಿಯೂ ಮಾಡಿದ್ದಿದ್ರೆ ಗೊಂದಲ ಇರುವಂಥ ಕ್ಷೇತ್ರ ಟಿಕೆಟನ್ನು ಬಹುಶಃ ಘೋಷಣೆ ಬೇಗ ಮಾಡಿದರೆ ಪಾರ್ಟಿ ಒಂದು ರೀತಿಯಲ್ಲಿ ಆಗಬಹುದಾದಂಥ ಇನ್ನೂ ದೊಡ್ಡ ದೊಡ್ಡ ಗಲಾಟೆಗಳು ಅಥವಾ ಅಸಮಾಧಾನಗಳು ಬೇಗ ಶಮನ ಆಗ್ಬೋದು ಅಂತ ಅನಿಸುತ್ತೆ. ಎಲ್ಲಿ ಒಂದು ರೀತಿಯ ಅಸಮಾಧಾನ ಇಲ್ಲ ಅಥವಾ ಎಲ್ಲಿ ಅಭ್ಯರ್ಥಿಗಳಾಗೋದಕ್ಕೆ ಆಕಾಂಕ್ಷಿಗಳ ಹಿಂಡು ಕಾಣ್ತಾ ಇಲ್ಲ ಅಂಥ ಕ್ಷೇತ್ರಗಳ ಬದಲು ಗೊಂದಲ ಇರುವ ಕ್ಷೇತ್ರಗಳಿಗೆ ಬೇಗ ನೀವು ಪಾರ್ಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದರೆ ಬಹುಶಃ ಒಂದು ಕಾರ್ಯಕರ್ತರ ಗೊಂದಲ ಕಡಿಮೆ ಆಗ್ಬೋದು. ಈಗ ಬರ್ತಾ ಇರುವಂಥ ಮಾಹಿತಿ 10 ಕ್ಷೇತ್ರಗಳಿಗೆ ಬಹುಶಃ 10 ಕ್ಷೇತ್ರಗಳಿಗೆ ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿಯ ಮೊದಲ ವಾರದಲ್ಲಿ ಒಂದು ಮೌಖಿಕವಾಗಿ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು, ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾತುಗಳನ್ನು ಅವ್ರಿಗೆ ತಿಳಿಸಬೇಕು ಅನ್ನುವಂಥ ಚರ್ಚೆ ಪಾರ್ಟಿ ವಲಯದಲ್ಲಿ ಆಗಿದ್ದಾವೆ.
ಹಿರಿಯ ನಾಯಕರುಗಳು ಸೇರಿದಂತೆ ಬಹುತೇಕರು ಉದಾಹರಣೆ ಸಹಿತ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಪಾರ್ಟಿಯಲ್ಲಿ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಆದಂಥ ಗೊಂದಲ ಇರ್ಬೋದು, ಕೊನೆ ಗಳಿಗೆಯಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದ್ದಿರ್ಬೋದು. ಹೀಗಾಗಿ ಈಗ ಲೋಕಸಭೆಯಲ್ಲಿ ಆ ರೀತಿಯ ಸಮಸ್ಯೆಗಳಾಗೋದು ಬೇಡ ಎನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಭಾವನ ನೋಡಿ, ಈ ಬಾರಿ ಅನೇಕ ಶಾಸಕರುಗಳು ಸೋತಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ. ಅವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಲೋಕಸಭೆಗೆ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಈಗ ನಾವೇನು 10 ಕ್ಷೇತ್ರಗಳ ಹೆಸರುಗಳನ್ನು ತೋರಿಸ್ತಾ ಇದ್ವಿ, ಅಲ್ಲಿ ಬಹುತೇಕ ಪ್ರತಾಪ್ ಸಿಂಹ ಇರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, ಅದೇ ರೀತಿ ಪ್ರಹ್ಲಾದ್ ಜೋಶಿ ಇರ್ಬೋದು, ಉಡುಪಿ ಚಿಕ್ಕಮಗಳೂರು ಭಾಗಕ್ಕೆ ಬಂದಾಗ ಶೋಭಾ ಕರಂದ್ಲಾಜೆ ಇರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಹೇಳಿಕೊಳ್ಳುವಂಥ ಆಕಾಂಕ್ಷಿಗಳೇನು ಕಾಣ್ತಾ ಇಲ್ಲ. ಅಲ್ಲಿ ಬಹುಶಃ ಅವರಿಗೆ ಟಿಕೆಟನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಆದರೆ ಈಗ BJP ಮತ್ತು JDS ಮೈತ್ರಿ ಆಗಿದೆ ಒಂದು ಕಡೆ. ಅವರು ಯಾವ್ಯಾವ ಕ್ಷೇತ್ರವನ್ನು, ಎಷ್ಟು ಕ್ಷೇತ್ರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆ ಇದೆ. ಜೊತೆಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಉದಾಹರಣೆಗೆ CT ರವಿ ಇರಬಹುದು, ಅವರು ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದಾರೆ. ಸದಾನಂದ ಗೌಡರು ಬೆಂಗಳೂರು ಉತ್ತರದಲ್ಲಿ ತಾನು ಚುನಾವಣೆಯನ್ನು ನಿಲ್ಲೋದಿಲ್ಲ ಹೇಳುವಂಥ ಮಾತುಗಳನ್ನು ಹೇಳಿದರು. ಅವರು ಮತ್ತೆ ಚುನಾವಣೆಗೆ ಸಿದ್ಧ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡಕ್ಕೆ ಬರೆದಾರ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಯ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ, ಈಗ ಮತ್ತೆ ಅವರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಬೆಳಗಾವಿಯಲ್ಲಿ ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಹೇಳುವಂಥ ಒಂದು ಚರ್ಚೆ ಇದೆ. ಯಾಕೆಂದರೆ ಅವರು ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಅಂಗಡಿಯವರ ಪತ್ನಿಗೆ ಮತ್ತೆ ಟಿಕೆಟನ್ನು ಕೊಡ್ತಾರಾ ಎನ್ನುವಂಥ ಚರ್ಚೆಯು ಕೂಡ ಪಾರ್ಟಿ ವಲಯದಲ್ಲಿದ್ದಾವೆ. ಹೀಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಗೊಂದಲ ಮತ್ತು ಸೋತಿರುವಂಥ ಶಾಸಕರುಗಳು ಈ ಬಾರಿ ಲೋಕಸಭೆಗೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡಿರುವಾಗ BJP ಅನಿಸಿದೆ, ಇಲ್ಲ ಸ್ವಲ್ಪ ಬೇಗನೆ ಟಿಕೆಟ್ಗಳನ್ನು ಘೋಷಣೆ ಮಾಡಿದರೆ ಪಾರ್ಟಿಗೆ ಅನುಕೂಲ ಆಗಬಹುದಾದಂಥ ಗೊಂದಲಗಳು ಕಡಿಮೆ ಆಗಬಹುದು ಎನ್ನುವಂಥ ಯೋಚನೆಯನ್ನು ಮಾಡಿದೆ. ಆ ಕಾರಣಕ್ಕಾಗಿಯೇ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಇರ್ಬೋದು ಅಥವಾ BJP ಕೋರ್ ಕಮಿಟಿ ಸದಸ್ಯರಿಗೆ ಇರುವಂಥದ್ದು ಯೋಚನೆ ಏನು ಅಂತ ಹೇಳಿದ್ರೆ, ಆದಷ್ಟು ಬೇಗ ಟಿಕೆಟ್ಗಳನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡುತ್ತಾ ಅಥವಾ ಹೈಕಮಾಂಡ್ ಈಗ ಏನು 150 ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿರುವಾಗ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳನ್ನು ಮೊದಲ ಲಿಸ್ಟಲ್ಲಿ ತೆಗೆದುಕೊಳ್ಳುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿದೆ. ಈಗ ನಾವು ತೋರಿಸ್ತಾ ಇರುವಂಥ ಹೆಸರುಗಳೇನಿದೆ ಅದು ಈ ಕ್ಷೇತ್ರಗಳಾಗಬಹುದು ಎನ್ನುವಂಥ ಮಾತುಗಳನ್ನು ಪಾರ್ಟಿ ವಲಯದಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಮತ್ತು ಆ ರೀತಿ ಮಾಹಿತಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದೇ ಕ್ಷೇತ್ರಗಳನ್ನು ಮೊದಲ ಮಾಡಿ ಗೊಂದಲ ಇರುವ ಕ್ಷೇತ್ರಗಳನ್ನು ಕೊನೆಗೆ ಮಾಡ್ತಾರೆ ಅಂತಲ್ಲ, ಬಹುಶಃ ಕೊನೆಯಲ್ಲಿ ಗೊಂದಲ ಇರುವ ಕ್ಷೇತ್ರಗಳನ್ನೇ ಬಹುಶಃ ಮೊದಲು ಕೂಡ ಮಾಡಬಹುದು, ಯಾಕೆಂದರೆ ಮತ್ತಷ್ಟು ಗೊಂದಲ ಆಗಬಾರ್ದು ಎನ್ನುವ ಕಾರಣಕ್ಕೆ. ಆದರೆ ಒಟ್ಟಾರೆ ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಒಂದು 10 ಕ್ಷೇತ್ರಕ್ಕಾದರೂ ಟಿಕೆಟನ್ನು ಫೈನಲ್ ಮಾಡಬೇಕು, ಅವ್ರಿಗೆ ತಿಳಿಸಬೇಕು ಅನ್ನುವಂಥ ಚರ್ಚೆ ಭಾವನಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಚರ್ಚೆಯನ್ನು ಪಾರ್ಟಿ ವಲಯದಲ್ಲಿ ಮಾಡಿದ್ದಾರೆ. ಭಾವನಾ. ಎಸ್, ಪ್ರಶಾಂತ್ ನಾತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ 10 ಕ್ಷೇತ್ರಗಳನ್ನು ಏನಿವಾಗ ನಾವು ನಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ, ಇದು ಸುಲಭ ಅಂತ ಅನಿಸುತ್ತೆ. ಆದರೆ ನನಗೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಅದರ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರು ಬೇರೆ ಕಡೆ ಸ್ಪರ್ಧಿಸಲಿ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು, CT ರವಿ ಅಲ್ಲಿ ಸ್ಪರ್ಧಿಸಬೇಕು ಅನ್ನೋ ಇಂಗಿತ ವ್ಯಕ್ತಪಡಿಸ್ತಾ ಇದ್ರು. ಹಾಗಾದರೆ ಬೆಂಗಳೂರು ಉತ್ತರದ ಕಥೆ ಏನು ಅಂತ ಓವರಾಲ್ ಹೇಳೋದಾದರೆ ಈ 10 ಕ್ಷೇತ್ರಗಳ ಆಯ್ಕೆ ಏನಿದೆ, ಮೊದಲಿಗೆ ಲಿಸ್ಟ್ ಬಿಡುಗಡೆ ಮಾಡೋದೇನಿದೆ, ಸೊ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ BJP? ಭಾವನಾ ನೋಡಿ, ಕೇಂದ್ರದ BJP ತಂಡ ಜನವರಿ ಅಂತ್ಯ ಮತ್ತು ಅಥವಾ ಫೆಬ್ರವರಿ ಮೊದಲ ವಾರದೊಳಗಡೆ ಒಂದು 200 ಸಂಸದ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ನಲ್ಲಿದೆ. ಈಗ 200 ಅಭ್ಯರ್ಥಿಗಳು ಹಾಲಿ ಸಂಸದರ ಅಥವಾ ಕಳೆದ ಬಾರಿ BJP ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ, ಯಾಕಂದರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿತ್ತು, ಸೋತಿರುವ ಕ್ಷೇತ್ರಗಳಲ್ಲಿ ಮೊದಲು ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಿತ್ತು. ಛತ್ತೀಸ್ಗಢದಲ್ಲಿ ಸೋತಿರುವ ಕ್ಷೇತ್ರಗಳ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸ್ಕೊಳ್ಳಾಗ್ತಾ ಇತ್ತು. ಈ ಬಾರಿ ಕೂಡ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ದಾರೆ, ಕಳೆದ ಬಾರಿ ನಾವೇನು ಕ್ಷೇತ್ರಗಳನ್ನು ಸೋತಿದ್ದೀವಿ ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿ 28ರಲ್ಲಿ 25 ಕ್ಷೇತ್ರಗಳಲ್ಲಿ ಹಾಲಿ BJP ಸಂಸದರಿದ್ದಾರೆ. ಹೀಗಾಗಿ BJP ಕೇಂದ್ರೀಯ ತಂಡ ಮೊದಲ ಹಂತದಲ್ಲಿ ಕರ್ನಾಟಕವನ್ನು ಪರಿಗಣಿಸುತ್ತಾ ಅಥವಾ ನಂತರ ಪರಿಗಣಿಸುತ್ತಾ ಅಂತಕ್ಕಂಥದ್ದು ರಾಜ್ಯ ನಾಯಕರಿಗೂ ಸ್ಪಷ್ಟತೆ ಇಲ್ಲ. ಆದರೆ ಕೇಂದ್ರದ ಉಸ್ತುವಾರಿಯಾಗಿ ಅರುಣ್ ಸಿಂಗ್ ವಿಜೇಂದ್ರ ಅವರಿಗೆ ಮತ್ತು ಇತರ ನಾಯಕರಿಗೆ ಹೇಳಿದ್ದಾರೆ, ಆದಷ್ಟು ಶೀಘ್ರದಲ್ಲಿ ಏನೊಂದು ಕ್ಷೇತ್ರವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರು ಮಾಡಿ 2-3 ಹೆಸರುಗಳನ್ನ ಇಟ್ಕೊಂಡು ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡಿಗೆ ಕಳಿಸಿ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇನ್ನೂ ಕೂಡ ರಾಜ್ಯದಲ್ಲಿ ಹೊಸ ಕೋರ್ ಕಮಿಟಿ ಇಲ್ಲ. ಹೀಗಾಗಿ ಇರ್ತಕ್ಕಂಥ ಪದಾಧಿಕಾರಿಗಳ ತಂಡವೇ ಒಂದು ಕ್ಲಸ್ಟರ್ ಗ್ರೂಪ್ನ ಸಭೆಯನ್ನು 2 ದಿನಗಳ ಕಾಲ ನಡೆಸ್ತು. ಏನೇನು ರಾಜಕೀಯ ಪರಿಸ್ಥಿತಿ ಇದೆ ಅದು ಅಭ್ಯರ್ಥಿವಾರು ಪರಿಸ್ಥಿತಿಯನ್ನು ಅವಲೋಕನ ಮಾಡಿಲಾಗಿಲ್ಲ. ಕಾಂಗ್ರೆಸ್ನ ಸ್ಥಿತಿಗತಿ ಏನಿದೆ, BJPಗೆ ಎಷ್ಟು ಚಾನ್ಸಸ್ ಇವೆ, ಸಂಘಟನೆಯ ಸ್ವರೂಪ ಏನಿದೆ, ಇದೆಲ್ಲದರ ಬಗ್ಗೆ ಒಂದು ಕ್ಲಸ್ಟರ್ ಗ್ರೂಪ್ನ ಸಭೆಯಲ್ಲಿ ಚರ್ಚೆ ನಡೆದಿದೆ.
ಸರಿಸುಮಾರು ಕೇಂದ್ರದ ಬಿ ಜೆ ಪಿ ನಾಯಕರು ಹೇಳ್ತಿರ್ತಕ್ಕಂಥದ್ದು ಸರಿಸುಮಾರು 15ರಿಂದ 16 ನಾವು ಹೊಸ ಅಭ್ಯರ್ಥಿಗಳನ್ನು ತರಬೇಕು 25ರಲ್ಲಿ ಅಂತಕ್ಕಂಥದ್ದು. ಆದರೆ ಅದು ಅಂತಿಮವಾಗಿ ಸಾಧ್ಯ ಆಗತ್ತಾ, 10-12 ತರಬೇಕು ಅಂತಕ್ಕಂಥದ್ದು ಅದರ ಉದ್ದೇಶವ. ಯಾಕಂದರೆ 15-16 ಹೇಳಿದಾಗ ಕೊನೆಗೆ 2-3 ಕ್ಷೇತ್ರಗಳಲ್ಲಿ ಇಲ್ಲ ಯಥಾಸ್ಥಿತಿ ಮುಂದುವರಿಯಲಿ ಅಂತಕ್ಕಂಥದ್ದು ಬರುತ್ತೆ. ಕನಿಷ್ಠ 10-12 ಕ್ಷೇತ್ರಗಳಲ್ಲಾದರೂ ಹೊಸ ಅಭ್ಯರ್ಥಿಗಳನ್ನು ಕೊಡುವ ಪ್ರಯತ್ನದಲ್ಲಿ ಬಿ ಜೆ ಪಿ ಇದೆ. ಬಿ ಜೆ ಪಿಯ ಅನೇಕ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಮೋದಿ ಕಾಲದಲ್ಲಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಮುಂದೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಬೆಂಗಳೂರು 3 ಕ್ಷೇತ್ರ, ಅದರಲ್ಲಿ ನಾರ್ತ್ ಹೊಸ ಅಭ್ಯರ್ಥಿ ಬೇಕು, ಸೆಂಟ್ರಲ್ ಮತ್ತು ಸೌತ್ ಬಹುತೇಕ ಅದೇ ಅಭ್ಯರ್ಥಿಗಳು ಪುನರಾವರ್ತನೆ ಆಗ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ತುಮಕೂರಿನಲ್ಲಿ ಹೊಸ ಅಭ್ಯರ್ಥಿ ಬೇಕು, ಚಿಕ್ಕಬಳ್ಳಾಪುರದಲ್ಲಿ ಹೊಸ ಅಭ್ಯರ್ಥಿ ಬೇಕು, ಕೋಲಾರದಲ್ಲಿ JDS ಕೊಡಬೇಕಾ BJP ಉಳಿಸ್ಕೊಳ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ದ್ವಂದ್ವಗಳಿವೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಯನ್ನು JDS ಜೊತೆ ಚರ್ಚೆ ಮಾಡಿ ಕೊಡಬೇಕು. ಮಂಡ್ಯ ಹಾಸನವನ್ನು JDSಗೆ ಕೊಡ್ತಕ್ಕಂಥ ಆಲೋಚನೆಗಳಿವೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬಹುತೇಕ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಚಾಮರಾಜನಗರದಲ್ಲಿ ಹೊಸ ಅಭ್ಯರ್ಥಿಯನ್ನು BJP ಹುಡುಕಬೇಕು. ಚಿತ್ರದುರ್ಗದಲ್ಲಿ BJPಗೆ ಹೊಸ ಅಭ್ಯರ್ಥಿ ಬೇಕು. ಈಗಾಗಲೇ ನಾರಾಯಣಸ್ವಾಮಿ ನನಗೆ ಆಸಕ್ತಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. GM ಸಿದ್ದೇಶ್ವರಿಗೆ ವಯಸ್ಸಾಗಿದೆ, ಆದರೆ ಪಕ್ಕದಲ್ಲಿಟ್ಟರೆ ಎಲ್ಲಿ ಹಾನಿಯಾಗುತ್ತೋ ಅನ್ನುವ ಭಯ BJP ನಾಯಕರಿಗಿದೆ. ಹಾವೇರಿಗೆ ಹೊಸ ಕ್ಯಾಂಡಿಡೇಟ್ ಬೇಕು. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಪಕ್ಕ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಾಗಲಕೋಟದಲ್ಲಿ ಗದ್ದಿಗೌಡರಿಗೆ ಟಿಕೆಟ್ ಬಹುತೇಕ ನಿಶ್ಚಿತ ಆಗುತ್ತೆ, ಯಾಕಂದರೆ ಗಾಣಿಗ ಸಮುದಾಯಕ್ಕೆ ಸೇರಿದವರು. ರಮೇಶ್ ಜಿಗಜಿಣಗಿ ವಯಸ್ಸಿನ ಕಾರಣದಿಂದ ತೆಗಿಬಹುದಾ ಅನ್ನುವ ಆಲೋಚನೆಯಲ್ಲಿ BJPಯ ನಾಯಕರಿದ್ದರು. ಜಿಗಜಿಣಗಿ ತೆಗೆದ್ರೆ ಕಾಂಗ್ರೆಸ್ಗೆ ಹೋಗ್ಬೋದು, ದಲಿತ ಲೆಫ್ಟ್ನ ನಾಯಕ ಹೋದರೆ ನಷ್ಟ ಆಗ್ಬೋದು ಅಂತಕ್ಕಂಥ ಆತಂಕ BJPಗಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬಗ್ಗೆ ವಿರೋಧ ಇದೆ, ಆದರೆ ಇಡೀ ರಾಜ್ಯದಲ್ಲಿ ಪಂಚಮಸಾಲಿ ಸಂಸದ ಅಭ್ಯರ್ಥಿ BJP ಬಳಿ ಇಲ್ಲ. ಬಳ್ಳಾರಿಯಲ್ಲಿ ಟಿಕೆಟ್ ಚೇಂಜ್ ಆಗುತ್ತೆ. ರಾಯಚೂರಿನಲ್ಲಿ ಬಹುತೇಕ ರಾಜಾ ಅಮರೇಶ್ವರ್ ನಾಯಕ್ ಮುಂದುವರಿಯುವ ಸಾಧ್ಯತೆಗಳಿವೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ಗೆ ಟಿಕೆಟ್ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆಗಳು. ಬೀದರ್ನಲ್ಲಿ ಭಗವಂತ್ ಖೂಬಾರ ಬಗ್ಗೆ ವಿರೋಧಗಳಿವೆ. ಕಳೆದ ಬಾರಿಯೂ ಇತ್ತು, ಆದರೆ ಯಾರಿಗೆ ಟಿಕೆಟ್ ಅನ್ನುವುದರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಇನ್ನು ನೀವು ಬೆಳಗಾವಿಗೆ ಬಂದರೆ ಮಂಗಳ ಅಂಗಡಿಯವರ ಟಿಕೆಟ್ ಬದಲಾಗಬೇಕು. ಅಣ್ಣಾ ಸಾಹೇಬ್ ಜೊಲ್ಲೆ ಬಹುತೇಕವಾಗಿ ಟಿಕೆಟನ್ನು ಪಡಿತಾರೆ, ಆದರೆ ಜಾರಕಿಹೊಳಿ ಹೇಳ್ತಿದ್ದಾರೆ ಒಂದು ಲಿಂಗಾಯತ ಕೊಟ್ಟರೆ ಒಂದು OBC ಕೊಡಿ, BJPಯಲ್ಲೂ ಆ ಪದ್ಧತಿ ಚಾಲೂ ಮಾಡಿ ಅಂತಕ್ಕಂಥದ್ದನ್ನು. ಹಾವೇರಿಯಲ್ಲೂ ಕೂಡ ಈಶ್ವರಪ್ಪನವರ ಪುತ್ರ ಟಿಕೆಟ್ ಕೇಳ್ತಾ ಇದ್ದಾರೆ. ನೀವು ಕರಾವಳಿಗೆ ಬಂದರೆ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಬಗ್ಗೆ ವೋಕಲ್ ವಿರೋಧ ಸಭೆಯಲ್ಲಿತ್ತು. ಅವರ ಬಗ್ಗೆ ವೋಕಲ್ ಆಗಿರ್ತಕ್ಕಂಥ ಅನುಮೋದನೆ ಕೂಡ ಸಭೆಯಲ್ಲಿತ್ತು. ಈಗ ಅವರ ಹೇಳಿಕೆ ಬಂದ ನಂತರ BJP ತನ್ನನ್ನು ತಾನು ಡಿಸ್ಟೆನ್ಸ್ ಮಾಡಿಕೊಂಡಿದೆ. ಆಗ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಮೋದಿ ಶಾ ಒಪ್ತಾರ? ನೀವು ಕೇಳಿದ್ರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ? ಶೋಭಾ ಕರಂದ್ಲಾಜೆ ಬಗ್ಗೆ ಸಾಕಷ್ಟು ವಿರೋಧಗಳಿವೆ. ಶೋಭಾ ಕರಂದ್ಲಾಜೆ ಕಳೆದ 5 ವರ್ಷದಲ್ಲಿ ಕ್ಷೇತ್ರಕ್ಕೆ ಹೋಗಿದ್ದೇ ಕಡಿಮೆ, ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿದ್ದೇ ಕಡಿಮೆ. ಅವರು ದಿಲ್ಲಿಯಲ್ಲಿ ಜಾಸ್ತಿ ಇರ್ತಾಯಿದ್ರು, ಬೆಂಗಳೂರಿನಲ್ಲಿ ಇರ್ತಾಯಿದ್ರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ 1 ತಿಂಗಳಿಂದ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಅಲ್ಲಿ CT ರವಿ ಅವ್ರನ್ನ ತರಬೇಕಾ ಅಂತಕ್ಕಂಥದ್ರ ಬಗ್ಗೆ ಇದೆ. ಆದರೆ CT ರವಿ ಅವ್ರನ್ನ ಯಾಕೆ ತರಬೇಕು, ಹೊಸ ಕ್ಯಾಂಡಿಡೇಟನ್ನು ತನ್ನಿ ಎನ್ನುವ ಆಲೋಚನೆಯನ್ನು ಕೂಡ, ಯಾಕಂದರೆ ಜಯಪ್ರಕಾಶ್ ಹೆಗಡೆಯಲ್ಲಿ ಸ್ಪರ್ಧಿಸಿದರೆ ಟಫ್ ಆಗುತ್ತೆ ಅನ್ನುವ ಆತಂಕ BJPಗರಲ್ಲಿದೆ. ಇನ್ನು ಮಂಗಳೂರು ಒಂದು ರೀತಿ RSS ಪಾಲಿಗೆ ಒಂದು ಶಕ್ತಿ ಕೇಂದ್ರ. ನಳಿನ್ ಕುಮಾರ್ ಕಟೀಲು ಬಗ್ಗೆ ಪರನೂ ಇದೆ, ವಿರೋಧನೂ ಇದೆ. ಟಿಕೆಟ್ ಕೊಡಬೇಕಾ? ಅಂತಿಮವಾಗಿ ಟಿಕೆಟ್ ಕೊಟ್ಟರೆ ಉಳಿದವರು ಏನು ಮಾಡ್ತಾರೆ? ಈ ಎಲ್ಲ ಆತಂಕಗಳು BJPಗೆ ನಿಶ್ಚಿತವಾಗಿವೆ ಭಾವನಾ. ಅಂತಿಮವಾಗಿ 10 ಕ್ಷೇತ್ರಗಳನ್ನು ಈಗ ಮೇಲ್ನೋಟಕ್ಕೆ ಹೇಳ್ಬೋದು. ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ, PC ಮೋಹನ್, ಪ್ರಹ್ಲಾದ್ ಜೋಶಿ, ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಉಮೇಶ್ ಜಾಧವ್, ಭಗವಂತ್ ಖೂಬಾ ಹೆಚ್ಚು ಕಡಿಮೆ ಈ ಸೀಟ್ಗಳು ಫೈನಲ್ ಆಗಬಹುದು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಹೇಳ್ಬೋದು. ಬಟ್ BJP ಈಗಿನ ಪ್ರಸಕ್ತ BJP ಏನಿದೆ, ಇಟ್ ಈಸ್ ದಿಸ್ ಪಾರ್ಟಿ ವಿಲ್ ಗಿವ್ ಮೋರ್ ಸರ್ಪ್ರೈಸಸ್. ಆದ್ರೆ ಆ ಸರ್ಪ್ರೈಸ್ಗಳು ಸ್ಯಾಬಟಾಜ್ ಆಗಬಾರ್ದು ಅನ್ನೋದೊಂದು ಪ್ರಶ್ನೆ. ಯಾಕೆಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಏನೇನಾಯ್ತು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಪ್ರಶಾಂತ್. ಒಂದು ಹೊಸಬರ ಆಯ್ಕೆಯಾಗಬೇಕು, ಇನ್ನೊಂದು ಹಳಬರನ್ನ ಅಂದ್ರೆ ವಯಸ್ಸಾದವರನ್ನ ಪರಿಗಣಿಸದೇ ಇದ್ರೆ ಏನಾಗುತ್ತೆ ಅನ್ನೋದು ಕೂಡ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗೊತ್ತಾಗಿದೆ. ಒಂದು ಹೊಸಬರ ಆಯ್ಕೆ, ಇನ್ನೊಂದು ಹಳಬರನ್ನ ಪರಿಗಣಿಸಲೇಬೇಕಾಗತ್ತೆ. ಜೊತೆಗೆ ಕೇಂದ್ರ ಸಚಿವರ ವಿರುದ್ಧ ಶಾಸಕರಲ್ಲಿ ಅಸಮಾಧಾನ ಇದೆ. ನೀವೇ ಈಗಾಗಲೇ ಮೆನ್ಷನ್ ಮಾಡಿದ್ರಿ ಅದನ್ನ. ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ಗಳ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಕಟೀಲ್ ಅಂಡ್ ಪ್ಲಸ್ ಎಕ್ಸಾಂಪಲ್ಸ್. ಸೊ ಈ ಎಲ್ಲದರ ಕ್ಯಾಲ್ಕುಲೇಷನ್ಸ್ ಒಂಚೂರು BJPಗೆ ಟೆನ್ಷನ್ ಕೊಡೋ ವಿಷಯನ ನೋಡಿ. ಕರ್ನಾಟಕದ BJPಯ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿ, ಅದರ ಸರ್ವೆ ದಿಲ್ಲಿ ನಾಯಕರು ನಡೆಸ್ತಾರೆ.
ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಪ್ಯೂರ್ಲಿ ದಿಲ್ಲಿ ನಾಯಕತ್ವ ಡಿಸೈಡ್ ಮಾಡುತ್ತೆ. ಅದರಲ್ಲಿನ ಕರ್ನಾಟಕದ ನಾಯಕತ್ವದ ಪಾಲೆಷ್ಟು ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ಕೆಲವು ಸಂಘಟನಾತ್ಮಕ ಕ್ಷೇತ್ರಗಳಿವೆ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಕಾರವಾರ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿನ ಸೌತ್ ಕ್ಷೇತ್ರ, ಇವೆಲ್ಲವೂ ಸಂಘಟನಾತ್ಮಕವಾಗಿ ಗಟ್ಟಿ ಇರ್ತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಬಹುದು, ಆದರೆ ಹೆಚ್ಚು ಕಡಿಮೆ ಈಗ ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ, ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಇವರು ಫಿಕ್ಸ್ ಅಂತಕ್ಕಂಥದ್ದಿದೆ. ಮಂಗಳೂರಿನಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಯಾಕಂದರೆ ನಳಿನ್ ಕುಮಾರ್ ಕಟೀಲು ಕೊಡಬೇಕಾ ಕೊಡಬಾರ್ದಾ? ಕೊಡಬೇಕಾದ್ರೆ ಕಂಟಿನ್ಯೂ ಆಗುತ್ತೆ, ಕೊಡಬಾರ್ದಾದ್ರೆ ಯಾರ್ಯಾರಿಗೆ ಕೊಡಬೇಕು? ಪ್ರಶಾಂತ್ ಸುಮ್ಮನೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೆಸರು ಕೇಳಿ ಬರ್ತಾ ಇದೆ. ಆರ್ಮಿಯಲ್ಲಿದ್ದು ಬಂದವರು, ನಂತರ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಇದ್ದರು ಅರುಣ್ ಶ್ಯಾಮ್, ಅವ್ರ ಹೆಸರು ಅಲ್ಲಿ ಕೇಳಿ ಬರ್ತಾ ಇದೆ. ಪ್ರಭಾಕರ್ ಭಟ್ರ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಹೆಸರುಗಳು ಕೂಡ ಬರ್ಬೋದು. ನೋಡಿ, ಬಂಟ ಬಿಲ್ಲವ ಡಿವೈಡ್ ಜಾಸ್ತಿ ಆಗ್ತಾ ಇದೆ. ಇದು BJPಯ ಅರಿವಿಗೂ ಕೂಡ ಬರ್ತಾ ಇದೆ. ಹೀಗಾಗಿ ಕಾರವಾರದಲ್ಲಿ ಒಬ್ಬ ಬಿಲ್ಲವ ಕ್ಯಾಂಡಿಡೇಟ್ಗೆ, ದೀವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರ ಮನಸ್ಸಿನಲ್ಲಿದೆ. ಯಾರು ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಫಿಕ್ಸ್ ಆಗ್ತಾ ಇಲ್ಲ. ಯಾಕಂದರೆ ಶಿವಮೊಗ್ಗದಲ್ಲಿ ಲಿಂಗಾಯತ ವರ್ಸಸ್ EDಗೆ ಒಂದು ಪೊಲಿಟಿಕಲ್ ಫೈಟ್ ಜಾಸ್ತಿ ಆಗ್ತಾ ಇದೆ. ಮಧು ಬಂಗಾರಪ್ಪನವರ ಸಹೋದರ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ನಡುವೆ ಒಂದು ಕದನ ವಿರಾಮ ಮಾಡಿ ಕುಮಾರ್ ಬಂಗಾರಪ್ಪರನ್ನೇ ರಾಘವೇಂದ್ರ ವಿರುದ್ಧ ಕಣಕ್ಕಿಳಿಸಬೇಕು ಅಂತಕ್ಕಂಥದ್ದು DK ಶಿವಕುಮಾರ್ ಮನಸ್ಸಿನಲ್ಲಿದೆ. BJPಯ ನಾಯಕರ ಫೋನ್ಗಳಿಗೆ ಕುಮಾರ್ ಬಂಗಾರಪ್ಪ ರೀಚ್ ಆಗ್ತಾ ಇಲ್ಲ. ಒಂದು ವೇಳೆ ಮಧು ಬಂಗಾರಪ್ಪ ಒಪ್ಪಿದರೆ ಗೀತಾ ಶಿವರಾಜ್ ಕುಮಾರ್ ಬದಲಿಗೆ ಕುಮಾರ್ ಬಂಗಾರಪ್ಪ ಕ್ಯಾಂಡಿಡೇಟ್ ಆದರೆ ಫೈಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಮಂಗಳೂರಿನಲ್ಲೂ ಕೂಡ ಬರೀ ಬಂಟ್ರಿಗೆ ಯಾಕೆ ಕೊಡ್ತೀರಿ, ಬಿಲ್ಲವರಿಗೆ ಕೊಡಿ ಅಂತಕ್ಕಂಥ ಕೂಗಿದೆ. ನಿಮಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ನೀವು ಒಕ್ಕಲಿಗರಿಗೆ ಕೊಡ್ತಾ ಇದ್ದೀರಿ ಸರಿ, ಆದರೆ ನಮ್ಮ ಉಡುಪಿ ಭಾಗದ 4 ಸೀಟ್ಗಳನ್ನು ನಾವು ಗೆದ್ಕೊಂಡಿದ್ದೀವಿ. ಈಗ ನೋಡಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನು, ನೀವು ಉಡುಪಿ ಜಿಲ್ಲೆಯ ಬೈಂದೂರು ಬಿಟ್ಟರೆ ಕುಂದಾಪುರ, ಕಾಪು, ಉಡುಪಿ, ಕಾರ್ಕಳ, ಶೃಂಗೇರಿ, ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು ಕಡೂರು, ತರೀಕೆರೆನೋ ಕಡೂರು ಒಂದು ಕ್ಷೇತ್ರ ಬರುತ್ತೆ. ನೀವು ಆ ಕ್ಷೇತ್ರದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅಂತ ಉಡುಪಿ ಭಾಗದಲ್ಲಿರ್ತಕ್ಕಂಥವ್ರನ್ನ ಯಾಕೆ ನಿರಾಕರಿಸ್ತೀರಿ? ಅಲ್ಲಿ ಮೀನುಗಾರರು ಅಥವಾ ಬಂಟ್ರಿಗೆ ಟಿಕೆಟ್ ಕೊಡಿ, ಮಂಗಳೂರಿನಲ್ಲಿ ಚೇಂಜ್ ಮಾಡಿ ಅಂತಕ್ಕಂಥ ಒತ್ತಡವೂ ಕೂಡ ಇದೆ. ಸೊ ದಿಸ್ ಆರ್ ಆಲ್, ನೀವು ಕಾಸ್ಟ್ ಕಾಂಬಿನೇಷನ್ ನೋಡಬೇಕಾಗತ್ತೆ, ವ್ಯಕ್ತಿ ಯಾರು ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ನೋಡಿ, 2014-19ರಲ್ಲಿ BJPಗೆ ನರೇಂದ್ರ ಮೋದಿ ಹೆಸರಿನಲ್ಲಿ ಕರ್ನಾಟಕದ ಜನ ಕಣ್ಮುಚ್ಚಿ ಓಟ್ ಕೊಟ್ಟರು. 2014ರಲ್ಲೂ ನಾವು ನೋಡಿದ್ವಿ, ಎಲ್ಲ ಹೊಸ ಪ್ರಯೋಗಗಳಿಗೆ ಜನ, ಪ್ರತಾಪ್ ಸಿಂಹ ಮೈಸೂರಿಗೆ ಹೋಗಿದ್ದೆ ಮೊದಲ ಬಾರಿ, ಜನ ಗೆಲ್ಲಿಸ್ಕೊಟ್ರು. 19ರಲ್ಲಿ ಕಾಂಗ್ರೆಸ್ JDSನ ಸಿಟ್ಟು ಮತ್ತು ಮೋದಿ ಮೇಲಿನ ಪ್ರೀತಿಯ ಕಾರಣದಿಂದಾಗಿ ಜನ 28ರಲ್ಲಿ 25 ಸೀಟ್ ಕೊಟ್ಟರು. ಒಬ್ಬರು ಸುಮ್ಲತಾ ಗೆದ್ದರು, ಕಾಂಗ್ರೆಸ್ 1 ಗೆದ್ದು, JDS ಪ್ರಜ್ವಲ್ ರೇವಣ್ಣ ಗೆದ್ದರು, DK ಸುರೇಶ್ ಗೆದ್ದರು. 2024ರಲ್ಲಿ BJPಯ ಎದುರುಗಡೆ ಕಾಂಗ್ರೆಸ್ ಮಜಬೂತಾಗಿದೆ. ಅಲ್ಲಿ ಸ್ಟ್ರಾಟಜಿಸ್ಟ್ DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯನವರ ಜನಪ್ರಿಯತೆ ಇದೆ. ಬೇಕೋ ಬೇಡವೋ ಗ್ಯಾರಂಟಿಗಳ ಬಗ್ಗೆ ಒಂದಿಷ್ಟು ಜನಮಾನಸದಲ್ಲಿ ಅಭಿಪ್ರಾಯ ಚೆನ್ನಾಗಿದೆ. ಆ ಸಂದರ್ಭದಲ್ಲಿ BJPಯ ಟಿಕೆಟ್ ಹಂಚಿಕೆ ಬೇಕಾಬಿಟ್ಟಿಯಾಗಿ ನಡೆಯುತ್ತಾ, ಅಂದರೆ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್, ಇವ್ರಿಗೆ ಬೇಕು ಇವ್ರಿಗೆ ಬೇಡ ಅನ್ನುವ ರೀತಿ ನಡೆಯುತ್ತಾ, ಅಥವಾ ಯಾಕಂದರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ನಡೀತು. ಯಾರಿಗೆ ನೀವು ಆ್ಯಂಟಿ ಇನ್ಕಂಬನ್ಸಿಯ ಸಂದರ್ಭದಲ್ಲಿ ಕನ್ಸಾಲಿಡೇಟ್ ಮಾಡಬೇಕಾಗಿರ್ತಕ್ಕಂಥ ಪಾರ್ಟಿ ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೊರಡ್ತು. 24ರಲ್ಲಿ ಪ್ರಯೋಗ ಮಾಡುತ್ತಾ, ಗೇಜ್ಡ್ ಪ್ರಯೋಗ ಮಾಡುತ್ತಾ, ಸೀಮಿತವಾಗಿ ಪ್ರಯೋಗಗಳನ್ನು ಮಾಡುತ್ತಾ, ಇದು ಕಾದು ನೋಡಬೇಕು. ಅಲ್ಲ, ಈಗ ಸಂಪೂರ್ಣ ಪ್ರಯೋಗ ಅಂತಾನೂ ಹೇಳೋಕ್ಕಾಗಲ್ಲ ಪ್ರಶಾಂತ್. ಪ್ರಯೋಗ ಮಾಡಿ ಕೈ ಸುಟ್ಕೊಂಡಿರೋದು ಈಗಾಗಲೇ ಅದರ ಅನುಭವ BJP ಪಾಲಿಗೆ ಇದೆ. ಸೊ ಈಗ ಅತಿ ಪ್ರಯೋಗ ಅಂದರೆ ಪ್ರಧಾನಿ ಮೋದಿ 400+ ಸೀಟ್ಗಳನ್ನು ಗೆಲ್ಲೋಣ ಅಂತ ಹುರಿದುಂಬಿಸ್ತಾ ಇರೋ ಟೈಮಲ್ಲಿ ಎಕ್ಸ್ಪೆರಿಮೆಂಟಿಗೆ ಅಷ್ಟು ಸ್ಪೇಸ್ ಇದೆಯಾ ಹಾಗಾದರೆ, ಸ್ಪೆಷಲಿ ಇನ್ ಕರ್ನಾಟಕ? ಡೆಫಿನೆಟ್ಲಿ ಎಕ್ಸ್ಪೆರಿಮೆಂಟಿಗೆ ಸ್ಪೇಸ್ ಇದೆ. ಯಾವ ಕ್ಷೇತ್ರಗಳಲ್ಲಿದೆ ಅಂತಕ್ಕಂಥದ್ದು ಮುಖ್ಯ. ಅದಕ್ಕೆ ನಾನು ಹೇಳಿದೆ, ಸಂಘಟನಾತ್ಮಕ ಕ್ಷೇತ್ರಗಳಲ್ಲಿ RSSನ ನೆಟ್ವರ್ಕ್, ಸಂಪರ್ಕ, ಆಳ ಮತ್ತು ಅಗಲ ಎರಡೂ ಇರುವಲ್ಲಿ ನೀವು ಪ್ರಯೋಗಗಳನ್ನು ಮಾಡಬಹುದು. ಫಾರ್ ಎನ್ ಎಕ್ಸಾಂಪಲ್ ಉತ್ತರ ಕನ್ನಡದಲ್ಲಿ ಪ್ರಯೋಗಗಳನ್ನು ಮಾಡಬಹುದು, ಕಾರವಾರದಲ್ಲಿ ನಿಮ್ಗೆ ಉಡುಪಿಯಲ್ಲಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ, ಮಂಗಳೂರಿನಲ್ಲಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ
ಸ್ವಲ್ಪ ಮಟ್ಟಿಗೆ ತಪ್ಪಿದ್ರು, ಹೆಜ್ಜೆ Right. ತಪ್ಪಿದ್ರು ಕೂಡ Right. ಬಿಜೆಪಿ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ರೈಟ್ You cannot take it for granted Correct. any constituency. That is very important message of 2023 assembly election. ರೈಟ್ ಜೆಡಿಎಸ್ ರಾಜ್ಯ ಬಿಜೆಪಿಯಲ್ಲಿ ಮೊದಲ ಪಟ್ಟಿ ಬಿಡುಗಡೆಗೆ ಭರ್ಜರಿ ಸಿದ್ಧತೆಗಳು ನಡೆದಿರೋ ಹಿನ್ನೆಲೆಯಲ್ಲಿ ಟಿಕೆಟ್ ಹಂಚಿಕೆಯ ಬಗ್ಗೆ ಫೈನಲ್ ಮಾಡೋದಕ್ಕೆ ಜೆಡಿಎಸ್ ರೆಡಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮೊದಲ ಪಟ್ಟಿ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ. ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆಯ ಫೈನಲ್ ಮಾತಿಗೆ ಜೆಡಿಎಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ನಾಳೆನೆ ದೆಹಲಿಗೆ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ. ಜೆಡಿಎಸ್ನಿಂದ ಒಂದಷ್ಟು ಕ್ಷೇತ್ರಗಳ ಬೇಡಿಕೆ ಇದೆ. ಬಿಜೆಪಿ ನಾವಿಷ್ಟು ಕ್ಷೇತ್ರಗಳನ್ನ ಕೊಡ್ತೀವಿ ಅಂತಿದ್ದಾರೆ. ಈ ಹಗ್ಗ ಜಗ್ಗಾಟ ಕೆಲವು ತಿಂಗಳುಗಳಿಂದ ಮುಂದುವರಿತಾ ಇದೆ. ಪತ್ನಿ ಪುತ್ರ ಸೊಸೆಯ ಜೊತೆ ದೆಹಲಿಗೆ ಹೊರಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸಮಯ ನೀಡದೇ ಇದ್ರೂ ನವದೆಹಲಿಗೆ ಹೊರಟಿದ್ದಾರೆ. ಸದ್ಯಕ್ಕೆ ಅಲ್ಲಿನ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಫೈನಲ್ ಕುರಿತಾಗಿ ಮಾತಾಡೋದಕ್ಕೆ ಅಮಿತ್ ಶಾ ಮತ್ತು ನಡ್ಡಾರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಭೇಟಿ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದಲೇ ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ಹೊರಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪತ್ನಿ ಪುತ್ರ ಸೊಸೆ ಹಾಗೂ ಮೊಮ್ಮಗನ ಜೊತೆ ದೆಹಲಿ ಪ್ರಯಾಣಕ್ಕೆ ಹೊರಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸಮಯ ನೀಡದೇ ಇದ್ರೆ ಅಯೋಧ್ಯೆಗೆ ಅಲ್ಲಿಂದ ಹೊರಡ್ತಾರೆ. ಈ ಹಿಂದೆ ವಿದೇಶಿ ಪ್ರವಾಸ ಹೋಗುವಾಗ್ಲೂ ಹಿಂಗೆ ಆಗಿತ್ತು. ಮೊದಲಿಗೆ ದೆಹಲಿ ನಾಯಕರನ್ನ ಭೇಟಿಯಾಗಿ ಹೋಗ್ತೀವಿ ಅಂತ ಹೊರಟಿದ್ರು. ಅದೇ ರೀತಿಯ ಪ್ಲಾನ್ ಈಗಿದೆ. ದೆಹಲಿ ನಾಯಕರಾದ ಅಮಿತ್ ಶಾ ನಡ್ಡಾ ಒಂದು ವೇಳೆ ಸಿಗಲಿಲ್ಲ, ಸಮಯ ನಿಗದಿ ಆಗಲಿಲ್ಲ ಅಂತ ಹೇಳಿದ್ರೆ ದೆಹಲಿಯಿಂದ ಅಯೋಧ್ಯೆಗೆ ತೆರಳುತ್ತಾರೆ. ಹಾಗಾದ್ರೆ ದೆಹಲಿ ಭೇಟಿಯ ಹಿನ್ನೆಲೆ ಏನು? ನಾಳೆ ನವದೆಹಲಿಗೆ ಎಚ್ ಡಿ ಕುಮಾರಸ್ವಾಮಿ ಹೋಗ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ಮೊದಲ ಪಟ್ಟಿಗೆ ಸಿದ್ಧತೆಗಳು ನಡೀತಾ ಇವೆ. 10 ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗಬಹುದು ಅಂತ. ಟಿಕೆಟ್ ಹಂಚಿಕೆ ಫೈನಲ್ ಮಾಡೋದಕ್ಕೆ ಜೆಡಿಎಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ನಾಳೆನೇ ದೆಹಲಿಗೆ ಎಚ್ಡಿಕೆ ಹೋಗ್ತಿದ್ದಾರೆ. ಕುಟುಂಬ ಸಮೇತರಾಗಿ ಪತ್ನಿ ಪುತ್ರ ಸೊಸೆ ಮತ್ತು ಮೊಮ್ಮಗನ ಜೊತೆ ಹೋಗ್ತಾ ಇದ್ದಾರೆ. ದೆಹಲಿ ಭೇಟಿಯ ಮುಖ್ಯ ಉದ್ದೇಶ ಅಮಿತ್ ಶಾ ನಡ್ಡಾರನ್ನ ಭೇಟಿಯಾಗಿ ಏನು ಮಾಡಿದ್ರಿ ಹಂಚಿಕೆಯ ವಿಷಯ ಅಂತ ಕೇಳೋರಿದ್ದಾರೆ. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅನ್ನೋದಾದ್ರೆ, ಬಿಜೆಪಿ ನಾಯಕರು ಅಮಿತ್ ಶಾ ನಡ್ಡಾ ಸಿಗಲಿಲ್ಲ ಅನ್ನೋದಾದ್ರೆ ಅಲ್ಲಿಂದ ಕುಟುಂಬ ಸಮೇತರಾಗಿ ಅವರು ಅಯೋಧ್ಯೆಗೆ ಹೊರಡ್ತಾರೆ. ಹಾಗಾದ್ರೆ ಜೆಡಿಎಸ್ ಯಾವ ಯಾವ ಬೇಡಿಕೆಗಳನ್ನ ಈಗ ಇಟ್ಟಿದೆ, ಯಾವ ಯಾವ ಕ್ಷೇತ್ರಗಳ ಬೇಡಿಕೆಯನ್ನ ಇಟ್ಟಿದೆ? ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಚರ್ಚೆಯನ್ನ ಈಗಾಗಲೇ ಬಹಳ ದಿನಗಳಿಂದ ನಾವು ಮಾಡ್ತಾ ಇದ್ದೀವಿ. ಯಾವ್ಯಾವ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಯಾವ್ಯಾವ ಕ್ಷೇತ್ರಗಳ ಬೇಡಿಕೆ ಅಂತ. ಹಾಸನ ಜೆಡಿಎಸ್ ಕೈಯಲ್ಲಿದೆ, ಮಂಡ್ಯ ಸುಮಲತಾ ಕೈಯಲ್ಲಿದೆ, ಅಂದರೆ ಅವರು ಗೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್, ಕೋಲಾರ ಬಿಜೆಪಿ ಗೆದ್ದಿದೆ, ತುಮಕೂರು ಬಿಜೆಪಿ ಗೆದ್ದಿದೆ, ಚಿಕ್ಕಬಳ್ಳಾಪುರ ಬಿಜೆಪಿ ಗೆದ್ದಿದೆ. ಇವೆಲ್ಲವೂ ಕೂಡ ಚರ್ಚೆಯಲ್ಲಿವೆ, ಇನ್ನೂ ಫೈನಲ್ ಆಗಿಲ್ಲ. 5 ಕ್ಷೇತ್ರಗಳು ನಮಗೆ ಕೊಡಿ, 5ರಿಂದ 6 ಕ್ಷೇತ್ರಗಳು ಅಂತಿದೆ. ಬಿಜೆಪಿ 3 ಕ್ಷೇತ್ರ ಕೊಡೋದಕ್ಕೆ ಮಾತ್ರ ಮನಸ್ಸು ಮಾಡ್ತಾ ಇದೆ. ಆ 3 ಕ್ಷೇತ್ರಗಳು ಯಾವುದಾಗಿರುತ್ತೆ? 6 ಕ್ಷೇತ್ರಗಳ ಲಿಸ್ಟ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಸೀಟ್ ಶೇರಿಂಗ್ ಯಾವ ರೀತಿ ಆಗುತ್ತೆ? ಜೆಡಿಎಸ್ 5 ಕ್ಷೇತ್ರಕ್ಕೆ ಪಟ್ಟು ಹಿಡಿದು ಕೂತಿದೆ. 28 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸ್ತೀವಿ ಅಂತ ನಾಯಕರು ಪಟ್ಟು ಹಿಡಿದಿದ್ದಾರೆ. 5 ಕ್ಷೇತ್ರಗಳ ಪೈಕಿ ನಾವು 3 ಕ್ಷೇತ್ರ ಬಿಟ್ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಬಿಜೆಪಿ ಅನ್ಕೊಳ್ತಾ ಇದೆ. 5 ಕ್ಷೇತ್ರ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. 28 ಕ್ಷೇತ್ರಗಳಲ್ಲಿ 25 ಸ್ಥಾನ ಬಿಜೆಪಿ ಗೆದ್ದಿದೆ. ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಕೊಳ್ತಾ ಇದೆ. ನಿಮ್ಮ ಪ್ರಾಬಲ್ಯ ಹೆಚ್ಚಿರುವಂತಹ 3 ಕ್ಷೇತ್ರಗಳನ್ನು ನಾವು ಬಿಟ್ಕೊಡ್ತೀವಿ. ಯಾವ್ಯಾವುದು? ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ. ಅದನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಕೊಳ್ತಾ ಇದೆ ಅನ್ನೋ ಚರ್ಚೆ ಇದೆ. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಪೈಕಿ 2 ಕ್ಷೇತ್ರಕ್ಕೆ ಡಿಮ್ಯಾಂಡ್ ಇಡ್ತಾ ಇದೆ ಜೆಡಿಎಸ್. ಒಟ್ಟು 5 ಕ್ಷೇತ್ರ ಬೇಕು. ಒಂದು ನೀವು ಹೇಳಿದ ಹಾಗೆ 3 ಪ್ರಾಬಲ್ಯವಿರೋ ಕ್ಷೇತ್ರಗಳು ಮತ್ತೆ 2 ಕ್ಷೇತ್ರ. ಅದು ಯಾವ ಯಾವ ಕ್ಷೇತ್ರ? ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರಗಳ ಪೈಕಿ 2 ಕ್ಷೇತ್ರಗಳನ್ನ ಕೊಡಿ. 3+2 5 ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡಿ ಅಂತ ಜೆಡಿಎಸ್ ಕೇಳ್ತಾ ಇದೆ. ಆದರೆ ಬಿಜೆಪಿ ಖಂಡಾತುಂಡವಾಗಿ 3 ಕ್ಷೇತ್ರಗಳ ಬಗ್ಗೆ ನಿಂತಿದೆ. ಇನ್ನು 4-5 ಕ್ಷೇತ್ರಗಳ ಬಗ್ಗೆ ಬಿಜೆಪಿ ಯೋಚನೆ ಮಾಡ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ
ಪ್ರತಿನಿಧಿ ಸುರೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್ ನಾತು ಇದ್ದಾರೆ. ಸುರೇಶ್, JDS ಕ್ಯಾಲ್ಕುಲೇಷನ್ಸ್ ಏನಾಗ್ತಾ ಇದೆ? ನಾಳೆ ದೆಹಲಿಗೆ HDK ಹೋಗ್ತಾ ಇದ್ದಾರೆ. ಭಾವನಾ, ಈ ಹಿಂದೆಯೇ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದು ಮಾತನ್ನು ಹೇಳಿದರು. ಸಂಕ್ರಾಂತಿಯ ಬಳಿಕ ಮತ್ತೆ ದೆಹಲಿಗೆ ಬರ್ತೀನಿ, ಆಗ ಸೀಟು ಅಂದರೆ ಎಷ್ಟು ಸ್ಥಾನಗಳು JDSಗೆ ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡ್ತೀವಿ, ಎಲ್ಲವನ್ನು ಕೂಡ ಜನವರಿ ಅಂತ್ಯದ ವೇಳೆಗೆ ತಿಳಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ಸಂಕ್ರಾಂತಿ ಕಳೆದಿದೆ, ಅದರ ಜೊತೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ದಿನಾಂಕ ಕೂಡ ಹತ್ತಿರದಲ್ಲಿದೆ. ಹಾಗಾಗಿ ಎರಡೂ ಕೆಲಸಗಳು ಕೂಡ ಒಂದೇ ಬಾರಿ ಮುಗಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬ ದೆಹಲಿಗೆ ತೆರಳ್ತಾ ಇರುವಂಥದ್ದು. ನಾಳೆ ಬೆಳಿಗ್ಗೆ 9:30 ಸರಿಯಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಜೊತೆಗೆ ಕುಟುಂಬ ಸಮೇತ ತೆರಳ್ತಾ ಇರುವಂಥದ್ದು. ಅಂದರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸುವಂತಹ ಉದ್ದೇಶ ಇರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತಾ ಇದ್ದಾರೆ. ಪ್ರಮುಖವಾಗಿ ದೆಹಲಿಯಲ್ಲಿ ಈ ಹಿಂದೆ ಹೋದಂಥ ಸಂದರ್ಭದಲ್ಲಿ ಅಮಿತ್ ಶಾ ಭೇಟಿ ಆಗಿರಲಿಲ್ಲ. ಇದೀಗ ಒಂದು ವೇಳೆ ಅಮಿತ್ ಶಾ ಭೇಟಿ ಆದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ JDSಗೆ ಎಷ್ಟು ಸ್ಥಾನಗಳು ಅನ್ನುವುದರ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳು ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯ BJP ನಾಯಕರು JDSಗೆ ಎಲ್ಲೆಲ್ಲಿ ಶಕ್ತಿ ಇದೆಯೋ ಅಂತಹ ಸ್ಥಾನಗಳನ್ನು ಪಟ್ಟಿ ಮಾಡಿಕೊಂಡು ಬನ್ನಿ, ಅಥವಾ ನಿಮ್ಮ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸಿ ಒಂದು ಪಟ್ಟಿ ಮಾಡಿ ಅನ್ನುವಂಥ ಸೂಚನೆಯನ್ನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಿಂದ ಒಂದಷ್ಟು ಸ್ಥಾನಗಳನ್ನು JDS ಬಯಸಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನ್, ಅದರ ಜೊತೆಯಲ್ಲಿ ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಇಷ್ಟು ಕ್ಷೇತ್ರಗಳಲ್ಲಿ 4ರಿಂದ 5 ಕ್ಷೇತ್ರಗಳಿಗೆ JDS ಬೇಡಿಕೆಯನ್ನು ಇಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈಗ ಬಹುತೇಕ ಒಂದು 4 ಕ್ಷೇತ್ರಗಳಾದರೂ JDSಗೆ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಅಂದರೆ ಇದೀಗ ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲನೆಯ ಪಟ್ಟಿ ಬಿಡುಗಡೆಯಾಗುವಂತಹ ಸಂದರ್ಭದಲ್ಲಿ JDSಗೆ ಎಷ್ಟು ಸ್ಥಾನಗಳನ್ನು ಬಿಟ್ಕೊಡ್ಬೇಕು ಅನ್ನೋದರ ಬಗ್ಗೆ ಒಂದು ಚರ್ಚೆ ಆಗುತ್ತೆ. JDS ಪ್ರಾಬಲ್ಯ ಇರುವಂತಹ, ಗೆಲ್ಲುವಂತಹ ಶಕ್ತಿ ಇರುವಂತಹ ಕ್ಷೇತ್ರಗಳನ್ನು JDSಗೆ ಬಿಟ್ಕೊಡೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಬೇಕಿದೆ. ಒಂದು ಕಡೆ ಕೇಂದ್ರ BJP ನಾಯಕರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಬ್ಯುಸಿಯಲ್ಲಿ ಕೂಡ ಇದ್ದಾರೆ. ಅದರ ಜೊತೆಯಲ್ಲಿಯೇ ಈ ಒಂದು ಕೆಲಸ ಕೂಡ ಆಗಬೇಕಾಗಿದೆ. ಹಾಗಾಗಿ ನಾಳೆ ದೆಹಲಿಗೆ ಕುಮಾರಸ್ವಾಮಿ ತೆರಳಿದಂತಹ ಸಂದರ್ಭದಲ್ಲಿ ಅವಕಾಶ ಸಿಕ್ಕರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ. ಅದರ ಜೊತೆಯಲ್ಲಿ ಎಷ್ಟು ಸ್ಥಾನಗಳು JDSಗೆ ಎನ್ನುವ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಭಾವನಾ, ಅಲ್ಲ, ಈಗ JDS 5 ಕ್ಷೇತ್ರಗಳ ನಿರೀಕ್ಷೆಯಲ್ಲಿದೆ, ಆದರೆ BJP 3 ಕ್ಷೇತ್ರಗಳಿಗೆ ಮನಸ್ಸು ಮಾಡ್ತಾ ಇದೆ. ಹಗ್ಗಜಗಾಟ ಆಗತ್ತಾ, ಅಥವಾ 4 ಕ್ಷೇತ್ರಗಳನ್ನ ಕೊಡೋ ಮನಸ್ಸು ಮಾಡುತ್ತಾ BJP? ಭಾವನಾ, ಮೈತ್ರಿ ಆದಂತಹ ಸಂದರ್ಭದಲ್ಲಿ ಇಂತಹ ಕೊಡುವ ತೆಗೆದುಕೊಳ್ಳುವಂತಹ ಮಾತುಕತೆಗಳು ಸರ್ವೇ ಸಾಮಾನ್ಯ. JDSಗೆ ಎಲ್ಲೆಲ್ಲಿ ಶಕ್ತಿ ಇದೆಯೋ ಅಷ್ಟು ಕ್ಷೇತ್ರಗಳಿಗೆ ಬೇಡಿಕೆ ಇಡುವಂತಹದ್ದು ಸಹಜ. ಈಗ 5ಕ್ಕೆ ಬೇಡಿಕೆ ಇಟ್ಟರೆ ಕನಿಷ್ಠ ಅವರು 4ಕ್ಕಾದರೂ ಒಪ್ಪಬಹುದು ಅನ್ನುವಂತಹ ಲೆಕ್ಕಾಚಾರ JDSನದ್ದಾಗಿರುತ್ತೆ. ಅದೇ ರೀತಿ ಅವರು ಹೇಗೂ ಹೆಚ್ಚು ಸ್ಥಾನಗಳನ್ನು ಕೇಳ್ತಾರೆ. ಹಾಗಾಗಿ 3ಕ್ಕೆ ನಾವು ಒಪ್ಪಿದ್ರೆ ಅವರು ಒಂದು 4 ಅಥವಾ 5ಕ್ಕೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ BJP ನಾಯಕರದ್ದು ಕೂಡ ಇರುತ್ತೆ. ಪ್ರಮುಖವಾಗಿ ಕಾಂಗ್ರೆಸ್ಸನ್ನು ಮಣಿಸಬೇಕು, ಅತಿ ಹೆಚ್ಚು ಸ್ಥಾನಗಳನ್ನು ಮೈತ್ರಿ ಪಕ್ಷಗಳು ಗೆಲ್ಲಬೇಕು ಅನ್ನುವಂಥದ್ದೇ ಅಜೆಂಡಾ. ಹಾಗಾಗಿ ಎಲ್ಲೆಲ್ಲಿ JDSಗೆ ಶಕ್ತಿ ಇದೆ ಅನ್ನುವಂಥ ವಿಚಾರಗಳನ್ನು ನೋಡಿಕೊಂಡು ಒಂದು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟು ಸ್ಥಾನಗಳು ಅನ್ನುವಂಥದ್ದು ಬಹುತೇಕ ಈ ಬಾರಿಯ ಒಂದು ಮೀಟಿಂಗ್ ಬಳಿಕ ಗೊತ್ತಾಗಲಿದೆ. ಭಾವನಾ, ರೈಟ್. ಪ್ರಶಾಂತ್, 28 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳ ನಿರೀಕ್ಷೆಯಲ್ಲಿ JDS ಇದೆ. 5 ಕ್ಷೇತ್ರಗಳನ್ನು BJP ಬಿಟ್ಕೊಡೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ನೋಡಿ, ಇನ್ನು ಅಂತಿಮ ಒಂದು ಮಾತುಕತೆ ಇದರ ಬಗ್ಗೆ ಇನ್ನೂವರೆಗೂ ನಡೆದಿಲ್ಲ. JDS ಮತ್ತು BJPಯ ನಡುವೆ ಒಂದು ಔಪಚಾರಿಕ ಮೈತ್ರಿ ಆಗಬೇಕು ಅನ್ನುವ ಮಾತುಕತೆ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಮಧ್ಯೆ ನಡೆದಿತ್ತು. ತದನಂತರ ಕರ್ನಾಟಕದ ರಾಜ್ಯ BJP ನಾಯಕರು ಒಂದು ಫಾರ್ಮುಲಾ ತೆಗೆದುಕೊಂಡು ಬರಲಿ, ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದನ್ನು BJP ಹೈಕಮಾಂಡ್ ಹೇಳಿದೆ. ಕನಿಷ್ಠ 3 ಗರಿಷ್ಠ 4 ಅನ್ನೋದು BJPಯ ಮನಸ್ಸಿನಲ್ಲಿದ್ದರೆ, ಕನಿಷ್ಠ 4 ಗರಿಷ್ಠ 5 ಅನ್ನೋದು JDSನ ಮನಸ್ಸಿನಲ್ಲಿದೆ. ಹೀಗೆಲ್ಲೋ ಒಂದು ಮಧ್ಯಮ ಮಾರ್ಗದಲ್ಲಿ 4 ಸೀಟ್ಗಳನ್ನು ಕೊಡುವ ತೀರ್ಮಾನಕ್ಕೆ BJPಯು ಕೂಡ ಬರಬಹುದು, ಅಥವಾ 3ಕ್ಕೆ ಹಠ ಹಿಡಿಬಹುದು ಅಂತಕ್ಕಂಥದ್ದನ್ನು ರಾಜ್ಯ BJP ಮೂಲಗಳು ಹೇಳ್ತಾ ಇವೆ. ರಾಮ ಮಂದಿರ ಉದ್ಘಾಟನೆಯ ನಂತರ
5 ರಾಜ್ಯದ BJP ಸದಸ್ಯರು ಮತ್ತು JDSನ 5 ಸದಸ್ಯರು ಜೊತೆಗೆ ಸೇರಿ ಮಾತುಕತೆ ನಡೆಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ BJPಯಲ್ಲಿ ಒಂದು ಆಲೋಚನೆ ನಡೆದಿದೆ. ಬಹುತೇಕ ರಾಮಮಂದಿರದ ಉದ್ಘಾಟನೆಯ ನಂತರದ ಸಂದರ್ಭದಲ್ಲಿ ಒಂದು ಅಂತಿಮ ಸ್ವರೂಪ ಸೀಟ್ ಹಂಚಿಕೆ ಕುರಿತಂತೆ ಬರಬಹುದು. ಮಂಡ್ಯ ಹಾಸನ ಬಹುತೇಕ BJP ಕೊಡಲಿಕ್ಕೆ ಒಪ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಕೊಡಬೇಕಾ, ತುಮಕೂರು ಕೊಡಬೇಕಾ, ಚಿಕ್ಕಬಳ್ಳಾಪುರ ಕೊಡಬೇಕಾ, ಕೋಲಾರ ಕೊಡಬೇಕಾ, ಇದರ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ಚಾಮರಾಜನಗರ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇದೆ. ಯಾಕಂದರೆ 2 ಲಕ್ಷ ಒಕ್ಕಲಿಗರ ವೋಟ್ಗಳು ಚಾಮರಾಜನಗರದಲ್ಲಿವೆ. ಹೀಗಾಗಿ BJP JDSನ ಮೈತ್ರಿಯಿಂದ ಲಾಭ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ BJP ಇದೆ. ನನಗನ್ಸುತ್ತೆ ಭಾವನಾ, ಅಂತಿಮ ಮಾತುಕತೆ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಮಧ್ಯೆ ನಡೆದಾಗಲೇ ಎಷ್ಟು ಸೀಟ್ಗಳು ಬಿಟ್ಟುಕೊಡಬಹುದು ಅಂತಕ್ಕಂಥ ಒಂದು ನಿಷ್ಕರ್ಷೆಗೆ ರಾಜ್ಯ BJP ಬರಬಹುದು. ಅದನ್ನು ಕೇಂದ್ರದ BJP ಒಪ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. BJP ಅಂತ ಇದೆ ಕನಿಷ್ಠ 3 ಕೊಡ್ತೀವಿ, ಭಾಳ ಗಂಡು ಬಿದ್ದರೆ 4 ಕೊಡ್ತೀವಿ ಅಂತ. JDS ಹೇಳ್ತಾ ಇದೆ ಕನಿಷ್ಠ 4 ಅನ್ನೋದ್ರೂ ಕೊಟ್ಟೆ ಕೊಡಿ, ನಮ್ಗೆ 5 ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು JDS ಹೇಳ್ತಾ ಇದೆ. ನೋಡಿ, BJPಯ ಕೇಂದ್ರೀಯ ನಾಯಕರ ಆಲೋಚನೆ ಏನು ಅಂತಂದರೆ, JDS ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಅಷ್ಟು 100% ಸ್ಟ್ರೈಕ್ ರೇಟ್ ತೋರಿಸ್ಬೇಕು. BJPಯ ಕೇಂದ್ರೀಯ ನಾಯಕರಿಗಿರ್ತಕ್ಕಂಥ ಆತಂಕ ಏನು, JDSದ 1 ಸೀಟ್ ಮೈನಸ್ ಇಸ್ ಪ್ಲಸ್ ಫಾರ್ ಕಾಂಗ್ರೆಸ್, ಅದನ್ನು ಕೊಡುವ ಮನಸ್ಥಿತಿಯಲ್ಲಿ BJPಯ ಕೇಂದ್ರೀಯ ತಂಡ ಇಲ್ಲ. ಹೀಗಾಗಿ ಮಲ್ಟಿಪಲ್ ಸರ್ವೆಗಳನ್ನು ನಡೆಸಲಾಗ್ತಾ ಇದೆ. ಅದರ ಆಧಾರದ ಮೇಲೆ ಅಂತಿಮ ತೀರ್ಮಾನಕ್ಕೆ BJP ಕೇಂದ್ರ ನಾಯಕರು ಬರ್ತಾರೆ ಅಂತ ಅನಿಸುತ್ತೆ. ಬೆಂಗಳೂರು ಗ್ರಾಮಾಂತರ BJP ತನ್ನ ಬಳಿ ಉಳಿಸ್ಕೊಳ್ಳೋದ್ರಿಂದ ಆಗೋ ಲಾಭ ಏನು ಪ್ರಶಾಂತ್? ಒಂದು, ಆಮೇಲೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡೋದಾದ್ರೆ ಸುಮಲತಾ ಸ್ಟ್ಯಾಂಡ್ ಏನಾಗಿರುತ್ತೆ? ಇದು ಬಹಳ ತಿಂಗಳುಗಳಿಂದ ಕೇಳಿ ಬರ್ತಾ ಇರೋ ಪ್ರಶ್ನೆನೇ, ಅದನ್ನು ಮತ್ತೆ ಕೇಳ್ತಾ ಇದ್ದೀನಿ. ಸುಮಲತಾ ಸ್ಟ್ಯಾಂಡ್ ಏನಾಗಿರುತ್ತೆ? ನೋಡಿ, ಸುಮಲತಾ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇನ್ನೂ ತೆಗೆದುಕೊಂಡಿಲ್ಲ. BJP ಹೈಕಮಾಂಡ್ ಜೊತೆ ಕೂಡ ಸುಮಲತಾ ಟಚ್ನಲ್ಲಿದ್ದಾರೆ. ಆದರೆ ಅಂತಿಮವಾಗಿ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದರ ಆಧಾರದ ಮೇಲೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ನಿಂತರೆ ಸುಮಲತಾ ಕಾಂಗ್ರೆಸ್ ಕದವನ್ನು ಕೂಡ ಬಡಿಬಹುದು ಅಂತ ಅನಿಸುತ್ತೆ. ಯಾಕಂದರೆ ಕಾಂಗ್ರೆಸ್ಗೂ ಕೂಡ ಒಂದು ಕ್ಯಾಂಡಿಡೇಟ್ ಬೇಕಾಗ್ತಾರೆ, ಒಂದು ರೀತಿಯಾಗಿರ್ತಕ್ಕಂಥ ಫೈಟ್ ನಡಿಬಹುದು ಅನ್ನುವ ಕಾರಣ ಕೂಡ ಇದೆ. ಕಾಂಗ್ರೆಸ್ ಇಂಟ್ರೆಸ್ಟೆಡ್ ಇದೆಯಾ ಸುಮಲತಾ ಅವ್ರನ್ನ ಕರೆಸ್ಕೊಳ್ಳೋದು? DK ಶಿವಕುಮಾರ್ ಇಂಟ್ರೆಸ್ಟ್ ಇಲ್ಲ. DK ಶಿವಕುಮಾರಿಗೆ ಸುಮಲತಾ ಅವರನ್ನು ಕರ್ಕೊಂಡು ಬರಬೇಕಂತಕ್ಕಂಥದ್ದಿಲ್ಲ. ಆದರೆ ಬೇರೆಯವರಿಗೆ ಸುಮಲತಾ ಜೊತೆ, ಈಗ ಸ್ಥಳೀಯ ನಾಯಕರಿಗೆ ಸುಮಲತಾ ಜೊತೆ ಇಕ್ವೇಷನ್ಸ್ ಇಲ್ಲ. ಚೋಲರಾಯಸ್ವಾಮಿ ಇರ್ಬೋದು, ಬಂಡಿ ಸಿದ್ದೇಗೌಡರು ಇರ್ಬೋದು, ಇವರಿಗೆಲ್ಲ ಆ ಒಂದು ಇಕ್ವೇಷನ್ಸ್ ತಪ್ಪಿ ಹೋಗಿದೆ. DK ಶಿವಕುಮಾರ್ಗಿಲ್ಲ. ಆದರೆ ಸಿದ್ದರಾಮಯ್ಯನವರ ಜೊತೆಗೆ ಒಂದು ರಿಲೇಷನ್ ಅಂಬರೀಷ್ ಕುಟುಂಬಕ್ಕೆ ನಿಶ್ಚಿತವಾಗಿದ್ದೇ ಇದೆ. ಬೇರೆ ನಾಯಕರ ಜೊತೆಗೂ ಕೂಡ ಇದೆ. ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ. ಆದರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಹೋಗಿ ನಿಲ್ತಾರಾ ಅಥವಾ ಬೇರೆ ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡಲಾಗತ್ತಾ, ಇದು ಸುಮಲತಾ ಮುಂದೇನು ಮಾಡ್ತಾರೆ ಅಂತಕ್ಕಂಥದ್ದು ಅಂತಿಮವಾಗಿ ನಿರ್ಧರಿಸುತ್ತಾರೆ ಅನಿಸುತ್ತೆ. ಬೆಂಗಳೂರು ಗ್ರಾಮಾಂತರ ಯಾರಿಗೆ ನಿಲ್ಲಬೇಕು? ನಿಖಿಲ್ ಕುಮಾರಸ್ವಾಮಿ ಇಫ್ಸ್ ಅಂಡ್ ಬಟ್ಸ್ ಅಂತಾನೆ ಕೇಳಿದ್ರು. HDK ಭಾಗಿ ಅಂದರೆ ಲೋಕಸಭೆಗೆ ಸ್ಪರ್ಧಿಸಬೇಕು ಅನ್ನೋ ಒಂದು ಒತ್ತಡನೂ ಇದೆ. ಅದು ಮಂಡ್ಯ ಕ್ಷೇತ್ರದಿಂದಲೇ. ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಮಾತನಾಡೋದೇ. ಆದರೆ ಒಂದು ವೇಳೆ HDK ಅಂತ ನಿರ್ಧಾರ ತೆಗೆದುಕೊಂಡ್ರೆ ಕ್ಯಾಲ್ಕುಲೇಷನ್ಸ್ ಬದಲಾಗುತ್ತಾ? ನಿಶ್ಚಿತವಾಗಿ ಬದಲಾಗುತ್ತೆ. HDK ಒಂದು ವೇಳೆ ಮಂಡ್ಯದಿಂದ ನಿಲ್ಲುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ಹಾಕುವ ಪ್ರಯತ್ನವನ್ನು ಮಾಡುತ್ತೆ. ಆ ಕ್ಯಾಂಡಿಡೇಟ್ ಯಾರು, ಇವೆಲ್ಲವೂ ಕೂಡ ನೀವು ಇಫ್ಸ್ ಆ್ಯಂಡ್ ಬಟ್ಸ್ನ ಪ್ರಶ್ನೆಗಳಿಗೆ ಇಫ್ಸ್ ಆ್ಯಂಡ್ ಬಟ್ಸ್ನಲ್ಲೇ ಉತ್ತರ ನಿಶ್ಚಿತವಾಗಿರುತ್ತೆ. ಹೀಗಾಗಿ ಯಾರು ಕ್ಯಾಂಡಿಡೇಟ್ ಅನ್ನೋದು ತೀರ್ಮಾನ ಆಗುವವರೆಗೆ ಅಪೋಸಿಷನ್ ಕ್ಯಾಂಪ್ನಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಈಗ ಕಾಂಗ್ರೆಸ್ BJP ಹೂ ವಿಲ್ ಗಿವ್ ಫಸ್ಟ್, ಹೂ ಬ್ಲಿಂಕ್ಸ್ ಫಸ್ಟ್ ಅಂತಾರಲ್ಲ, ಹಾಗಾಗಿ ಹೂ ಗಿವ್ಸ್ ಫಸ್ಟ್ ಅನ್ನುವ ನಿರೀಕ್ಷೆಯಲ್ಲಿದೆ. ಯಾಕೆಂದರೆ ಕಾಂಗ್ರೆಸ್ ಬಳಿ ಕೂಡ ತುಂಬ ಕ್ಯಾಂಡಿಡೇಟ್ಸ್ ಇಲ್ಲ. ಸಚಿವರನ್ನು ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ಒಂದು ಹಂತದ ಚರ್ಚೆಯ ನಂತರವೇ ಇವೆಲ್ಲವೂ ಅಂತಿಮಗೊಳ್ಳುತ್ತೆ. JDSನ ಕ್ಯಾಂಡಿಡೇಟ್ ಯಾರು ಎಲ್ಲಿ ನಿಲ್ತಾರೆ, ತುಮಕೂರಿಗೆ ಬಂದು ನಿಲ್ಲೋ ಆಲೋಚನೆ JDSಗಿದೆಯಾ, ಮಂಡ್ಯದಲ್ಲಿ ಯಾರು ಕ್ಯಾಂಡಿಡೇಟು, ಇವೆಲ್ಲವೂ ಕೂಡ ಮುಂದಿನ ಪ್ರಶ್ನೆಗಳು. ಪ್ರಾಯಶಃ ಯಾರು ಕ್ಯಾಂಡಿಡೇಟ್ ಅನ್ನೋದರ ಆಧಾರದ ಮೇಲೆ ವಿಪಕ್ಷಗಳ ಕ್ಯಾಂಡಿಡೇಟ್ಗಳು ಕೂಡ ಫಿಕ್ಸ್ ಆಗ್ತವೆ. ರೈಟ್. ಕಾಂಗ್ರೆಸ್ ಪಾಳ್ಯದಲ್ಲೂ ಲೋಕಸಭೆಗೆ ಭರ್ಜರಿ ತಯಾರಿ ನಡೀತಾ ಇದೆ. ಜನವರಿ 19ಕ್ಕೆ ಸುರ್ಜೇವಾಲಾ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಮಾಡೋದಕ್ಕೆ ಸುರ್ಜೇವಾಲಾ ಮೀಟಿಂಗ್ ನಡೆಸೋರಿದ್ದಾರೆ. 28 ಕ್ಷೇತ್ರಗಳ ಸಂಯೋಜಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಇರುತ್ತೆ. ಸಭೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಹರೀಶ್ ಚೌಧರಿ ಸಹ ಭಾಗಿಯಾಗ್ತಾರೆ. 28 ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಒಂದು ಸುದೀರ್ಘ ಚರ್ಚೆ ಆಗುತ್ತೆ. ಆವತ್ತಿನ ಸಭೆಯಲ್ಲಿ ಸಚಿವರ ಸ್ಪರ್ಧೆ ಬಗ್ಗೆಯೂ ಮಾತುಕತೆಯಾಗುತ್ತೆ. ಸಚಿವರು ಸ್ಪರ್ಧಿಸದೇ ಇದ್ರೆ ಅವರೇ ಪರ್ಯಾಯ ಹೆಸರುಗಳನ್ನು ಸೂಚಿಸಬೇಕು. ಒಂದು, ನೀವು ಸ್ಪರ್ಧೆ ಮಾಡಿ. ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ಅಭ್ಯರ್ಥಿನ ನೀವೇ ಸೂಚಿಸಿ, ಜೊತೆಗೆ ನೀವೇ ಗೆಲ್ಲಿಸ್ಕೊಂಡು ಬರಬೇಕು. ಸಚಿವರಿಂದಲೇ ಕ್ಷೇತ್ರಗಳ ಮಾಹಿತಿಯನ್ನ ಸುರ್ಜೇವಾಲಾ ಪಡೆದುಕೊಳ್ತಾರೆ.
ಸಭೆಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಲಿಸ್ಟ್ ಔಟ್ ಮಾಡ್ತಾರೆ. ಜನವರಿ 19ರ ಸಭೆಯ ಬಳಿಕ ಅಂತಿಮ ಪಟ್ಟಿ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆಯಾಗುತ್ತೆ. ಫೆಬ್ರವರಿ 2ನೇ ವಾರದಲ್ಲಿ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಪ್ಲಾನ್ ಏನಿರುತ್ತೆ, ಆ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, 19ನೇ ತಾರೀಕು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಒಂದು ಸಚಿವರ ಸ್ಪರ್ಧೆಯ ಬಗ್ಗೆಯೂ ಕೂಡ ಅವತ್ತೇ ಚರ್ಚೆ ಆಗುತ್ತೆ. ಸೊ ಹೌ ಇಂಟ್ರೆಸ್ಟಿಂಗ್ ಇಟ್ ಇಸ್, ಅವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ? ನೋಡಿ, ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಸದ ಸಿಟ್ಟಿಂಗ್ ಹಾಲಿ ಸಂಸದ ಇರೋದು ಒಬ್ಬರೇ, ಡಿ ಕೆ ಸುರೇಶ್. ಅವ್ರಿಗೂ ಕೂಡ ನಿಲ್ಲಬೇಕೋ ಬೇಡವೋ ಅಂತಕ್ಕಂಥ ದ್ವಂದ್ವ ಇದೆ. ಇನ್ನು ಬೇರೆ ಸಂಸದರ ಏನು ಕ್ಷೇತ್ರಗಳಿವೆ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಒಂದು ತುಂಬ ಪ್ರತಿಷ್ಠೆಯ ಪ್ರಶ್ನೆಯೂ ಹೌದು. ಯಾರನ್ನು ಆಯ್ಕೆ ಮಾಡಿದರೆ ಗೆಲುವು ಸಾಧಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ. ಡಿ ಕೆ ಶಿವಕುಮಾರ್ ಒಂದು ಸಲಹೆ ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥದ್ದು, ಬೇರೆ ಅಭ್ಯರ್ಥಿ ಆದರೆ ಗೆಲ್ಲಿಸೋದು ಕಷ್ಟ. ಒಂದು ವಿಟಮಿನ್ ಎಮ್ ಇರಲ್ಲ, ಇನ್ನೊಂದು ಇಡೀ ಕ್ಷೇತ್ರ ಗೊತ್ತಿರಲ್ಲ, ಮತ್ತು ನಾನಾ ಕಾರಣಗಳಿಂದ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಯ ಹೆವಿ ವೇಟ್ಗಳ ಎದುರು ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಿಕ್ಕೆ ಸಾಧ್ಯ ಆಗೋಲ್ಲ ಮೋದಿ ಅಲೆಯ ಕಾರಣದಿಂದ. ಹೀಗಾಗಿ ಸಚಿವರನ್ನು ನಿಲ್ಲಿಸಿದರೆ ಅವ್ರದ್ದೊಂದು ಪ್ರಭಾವ ಇರುತ್ತೆ, ಅವ್ರದ್ದೊಂದು ವೋಟ್ ಬ್ಯಾಂಕ್ ಇರುತ್ತೆ, ಜಾತೀಯವಾಗಿ ಕೂಡ ಸಮೀಕರಣಗಳನ್ನು ಸರಿತೂಗಿಸ್ಬೋದು. ಹೀಗಾಗಿ ಹಿರಿಯ ಸಚಿವರಿಗೆ ಟಿಕೆಟ್ ಕೊಡಿ ಅನ್ನುವ ಸಲಹೆಯನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಅನೇಕ ಹಿರಿಯ ಸಚಿವರಿಗೆ ಚುನಾವಣೆ ನಿಲ್ಲುವ ಮನಸ್ಸಿಲ್ಲ. ಎಚ್ ಸಿ ಮಹದೇವಪ್ಪನವರಿಗೆ ಚಾಮರಾಜನಗರದಲ್ಲಿ ನಿಲ್ಲುವ ಮನಸ್ಸಿಲ್ಲ. ಚಲುವರಾಯಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಚುನಾವಣೆಯನ್ನು ನಿಲ್ಲುವ ಮನಸ್ಸು ಸುತಾರಾಮಿಲ್ಲ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಬೇಡ ನೀವೇ ನಿಲ್ಲಿ ಅನ್ನೋದನ್ನು ಹೈಕಮಾಂಡ್ ಹೇಳಿದರೆ ಅವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಿಗೆ ನಿಲ್ಲುವ ಮನಸ್ಸು ಇಲ್ಲ. ಕೆ ಎನ್ ರಾಜಣ್ಣ ಹೇಳ್ತಾ ಇದ್ದಾರೆ, ಮಗನಿಗೆ ಟಿಕೆಟ್ ಕೊಟ್ಟರೆ ನಾನು ಯೋಚನೆ ಮಾಡ್ತೀನಿ ತುಮಕೂರು ಲೋಕಸಭೆ ಅಂತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು, ಈಗ ಅಂಜನೇಯ ಕೂಡ ಸೋತಿದ್ದಾರೆ, ಅವ್ರಿಗೂ ಟಿಕೆಟ್ ಕೇಳ್ತಾ ಇದ್ದಾರೆ. ಚಂದ್ರಪ್ಪ ಟಿಕೆಟ್ ಕೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಇವೆಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕಗ್ಗಂಟಾಗಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಸಚಿವರು ಎಷ್ಟು ಜನ ನಿಲ್ಲಬಹುದು, ಎಷ್ಟು ಜನ ನಿಲ್ಲಕ್ಕೆ ಸಾಧ್ಯ ಆಗೋಲ್ಲ. ನಿಶ್ಚಿತವಾಗಿ ಈಗ ನೋಡಿ, ಸಚಿವರು ಜವಾಬ್ದಾರಿಯನ್ನು ಆಯಾ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಸಚಿವರು ತಾವೇ ನಿಲ್ಲಿ ಅಂತಂದಾಗ ನಿಲ್ಲಿಕ್ಕೆ ತಯಾರಿಲ್ಲ. ಯಾಕಂದರೆ ದಿಲ್ಲಿಗೆ ಹೋಗಿ ಏನು ಮಾಡೋದು, ಇದು ಸಚಿವರು ಮುಂದಿರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ಹಾಗಿರುವಾಗ ಕ್ಯಾಂಡಿಡೇಟ್ ಯಾರು ಅಂತ ಕೇಳಿದರೆ, ಇಲ್ಲ ನನ್ನ ತಮ್ಮ ನಿಲ್ಲಿ, ನನ್ನ ಮಕ್ಕಳು ನಿಲ್ಲಿ ಅಂತಕ್ಕಂಥ ಉತ್ತರ ಬರ್ತಾ ಇದೆ. ಹೈಕಮಾಂಡ್ ಹೇಳ್ತಾ ಇದೆ, ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೆಲ್ಸ್ಕೊಂಡು ಬರುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವು ವಿಧಾನ ಪರಿಷತ್ ಬಂದಾಗ ತಮ್ಮ, ತಂಗಿ, ಅಣ್ಣ, ಹೆಂಡತಿ ಇದೇ ಹೆಸರನ್ನು ಹೇಳ್ತೀರಿ. ಲೋಕಸಭಾ ಚುನಾವಣೆ ಬಂದಾಗಲೂ ಮಕ್ಕಳ ಹೆಸರನ್ನೇ ಹೇಳ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಹೈಕಮಾಂಡ್ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಭಾವನಾ. ದೇಶದಲ್ಲಿ ಎಲ್ಲಾದರೂ ಹೆಚ್ಚು ಸೀಟ್ಗಳು ಬರುವ ಸಾಧ್ಯತೆ ಕಾಂಗ್ರೆಸ್ಗಿದ್ದರೆ ಅದು ಕರ್ನಾಟಕದಲ್ಲಿ. ಯಾಕಂದರೆ ನಿಮ್ಗೆ ತೆಲಂಗಾಣದಲ್ಲಿ 13 ಸೀಟ್ಗಳಿವೆ. ಓಕೆ, ಕೇರಳದಲ್ಲಿ 20ರಲ್ಲಿ CPM ಕನಿಷ್ಠ 10 ಸೀಟ್ಗಳನ್ನು ಪಡೆಯುತ್ತೆ ಅಂತ ಅಂದ್ಕೋಣ. ಒಂದು ವೇಳೆ 15-16 ಸೀಟ್ಗಳನ್ನು ಅಥವಾ 20ರವರೆಗೆ ಏನು ಕಾಂಗ್ರೆಸ್ ಕ್ಲೇಮ್ ಮಾಡ್ತಾ ಇದೆ, ಅಷ್ಟು ಸೀಟ್ಗಳನ್ನು ಪಡೆಯುವ ಸಾಧ್ಯತೆ ಇರ್ತಕ್ಕಂಥ, ಅವಕಾಶ ಇರ್ತಕ್ಕಂಥ ರಾಜ್ಯ ಯಾವುದಿದ್ರೆ ಕರ್ನಾಟಕ ಮಾತ್ರ. ಹೀಗಾಗಿ ಕರ್ನಾಟಕದ ಟಿಕೆಟ್ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಗಂಭೀರತೆಯಿಂದ ಸರ್ವೆಗಳನ್ನು ನಡೆಸಿ, ಯಾವ ಜಾತಿ ಸಮೀಕರಣಗಳನ್ನು ನೋಡಿಕೊಂಡು, ಜನಪ್ರಿಯತೆಯನ್ನು ನೋಡಿಕೊಂಡು, ಎದುರುಗಡೆ BJP ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದನ್ನು ನೋಡಿಕೊಂಡು ಅಂತಿಮವಾಗಿ ಕ್ಯಾಂಡಿಡೇಟ್ ಲಿಸ್ಟನ್ನು ಫೈನಲ್ ಮಾಡುತ್ತೆ ಅಂತ ಅನಿಸುತ್ತೆ. ರೈಟ್. ಜನವರಿ 19ನೇ ತಾರೀಕು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಕಡೆಗೆ ಬರೋದಾದ್ರೆ, ಹಿಂದೂ ಮುಖಂಡ ಅರುಣ್ ಪುತ್ತಿಲಾಗೆ ಬಿಜೆಪಿ ಬಾಗಿಲು ಮುಚ್ತಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಅರುಣ್ ಪುತ್ತಿಲಾ ಡಿಮ್ಯಾಂಡ್ಗೆ ಡೋಂಟ್ ಕೇರ್ ಅಂತ ಬಿಜೆಪಿ ಹೇಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿ ಪುತ್ತಿಲಾ ಇದ್ರು, ಆದ್ರೆ ಆ ನಿರೀಕ್ಷೆ ಹುಸಿಯಾಯಿತು. ಅರುಣ್ ಪುತ್ತಿಲಾ ಬದಲು ಸತೀಶ್ ಕುಂಪಲಾಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಚುನಾವಣೆಯಲ್ಲಿ ಖಾದರ್ ವಿರುದ್ಧ ಸತೀಶ್ ಕುಂಪಲ ಸ್ಪರ್ಧಿಸಿದರು. ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಪುತ್ತೂರಿನಲ್ಲಿ ಬಂಡಾಯ ಎದ್ದು ಅರುಣ್ ಪುತ್ತಿಲಾ ಸೋತಿದ್ರು, ಜೊತೆಗೆ ಬಿಜೆಪಿಯ ಅಭ್ಯರ್ಥಿಯ ಸೋಲಿಗೂ ಕಾರಣ ಆಗಿದ್ರು. ಮತ ಬಹಳ ದೊಡ್ಡ ಮಟ್ಟಕ್ಕೆ ವಿಭಜನೆಯಾಯಿತು. ಇದರ ಲಾಭ ಪಡ್ಕೊಂಡಿದ್ದು ಕಾಂಗ್ರೆಸ್ ಆಗಿತ್ತು. ಕಾಂಗ್ರೆಸ್ ಗೆಲುವಿಗೆ ಪುತ್ತಿಲಾ ಕಾರಣ ಆಯಿತು. ಬಿಜೆಪಿ ಭದ್ರಕೋಟೆಯಲ್ಲೇ ಒಂದು ದೊಡ್ಡ ಮುಖಭಂಗ ಆಯಿತು.
ಚುನಾವಣೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಪುತ್ತಿಲ ಬೇಡಿಕೆ ಇಟ್ಟಿದ್ರು. ಮುನಿಸು ಮರೆತು ಒಂದಾಗೋದಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. ಹಲವು ನಾಯಕರನ್ನ ಭೇಟಿಯಾದ್ರು, ಮಾತುಕತೆ ನಡೆಸಿದ್ರು. ಆದ್ರೆ ಇದು ಯಾವುದಕ್ಕೂ ಕೂಡ ಹೈಕಮಾಂಡ್ ಒಲಿದಿಲ್ಲ. ಇತ್ತೀಚೆಗೆ ವಿಜೇಂದ್ರರನ್ನು ಭೇಟಿ ಮಾಡಿದ್ರು. ಪುತ್ತಿಲ್ರನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಜಿಲ್ಲಾ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು. ಅರುಣ್ ಪುತ್ತಿಲಾಗೆ ಹಾಗಾದ್ರೆ ಬಿಜೆಪಿಯ ಬಾಗಿಲು ಬಂದಾಗಿದೆಯಾ? ಅರುಣ್ ಪುತ್ತಿಲ ಡಿಮಾಂಡ್ಗೆ ಬಿಜೆಪಿ ಡೋಂಟ್ ಕೇರ್ ಅಂತ ಹೇಳಿದೆ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ದೊಡ್ಡ ನಿರೀಕ್ಷೆಯಲ್ಲಿದ್ರು. ಹಲವಾರು ನಾಯಕರ ಭೇಟಿಯಾಗಿತ್ತು, ಅವ್ರ ಜೊತೆ ಮಾತುಕತೆ ನಡೆಸಿದ್ರು. ಆದ್ರೆ ಅವರ ಬದಲು ಸತೀಶ್ ಕುಂಪಲಾಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಯಾವ ಸತೀಶ್ ಕುಂಪಲ? ಖಾದರ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ಸತೀಶ್ ಕುಂಪಲ. ಬಿಜೆಪಿ ಕಾರ್ಯಕರ್ತರಿಗೆ ನಾವು ಮಣೆ ಹಾಕ್ತೀವಿ ಅಂತ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾಗಿ ಅರುಣ್ ಪುತ್ತಿಲಾಗೆ ಹೇಳ್ತಾ ಇದೆಯಾ? ಹಾಗಾದ್ರೆ ಪುತ್ತೂರಿನಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ರು ಪುತ್ತಿಲ, ಟಿಕೆಟ್ ಬೇಕು ಅಂತ ಹೇಳಿ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಸಲೀಸಾಗಿ ಗೆಲ್ಲಬಹುದಾದ ಕ್ಷೇತ್ರದಲ್ಲಿ ಮತ ವಿಭಜನೆಯಾಗೋಯ್ತು. ಅರುಣ್ ಪುತ್ತಿಲ ಒಂದಷ್ಟು ಸಾವಿರ ಮತಗಳನ್ನ ತಾವು ಗಳಿಸ್ಕೊಂಡಿದ್ರು. ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣ ಆಗಿದ್ರು. ಅವರೂ ಸೋತರು, ಬಿಜೆಪಿ ಅಭ್ಯರ್ಥಿನೂ ಸೋತರು. ಬಿಜೆಪಿಯ ಭದ್ರಕೋಟೆಯಲ್ಲಿ ಅತಿ ದೊಡ್ಡ ಮುಖಭಂಗವನ್ನ ಕೇಸರಿ ಟೀಮ್ ಎದುರಿಸಿತ್ತು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಪುತ್ತಿಲ ಬಣ ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡಿತ್ತು. ಪುತ್ತೂರು ನಗರಸಭೆ ಚುನಾವಣೆಯಲ್ಲೂ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ರು. ಎಲ್ಲದರ ನಡುವೆ ಸ್ಥಾನಮಾನ ಕೊಡಬೇಡಿ ಅಂತ ಸ್ಥಳೀಯ ಮುಖಂಡರು ಪುತ್ತಿಲ ಅವರ ವಿರುದ್ಧ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿಗೆ, ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವರಿಗಷ್ಟೇ ಸ್ಥಾನ ಅನ್ನೋದನ್ನ ಸ್ಪಷ್ಟವಾಗಿ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆಯಾ? ಇನ್ನು ಮತ್ತೊಂದು ಕಡೆ ಇದು ಹೀಗೆ ಮುಂದುವರೆದ್ರೆ ಕಟೀಲ್ ವಿರುದ್ಧ ಪುತ್ತಿಲ ಸ್ಪರ್ಧೆ ಮಾಡ್ತಾರಾ? ಅರುಣ್ ಪುತ್ತಿಲಾಗೆ ಬಿಜೆಪಿ ಡೋಂಟ್ ಕೇರ್ ಅಂತಿದೆ. ಹಾಗಾದ್ರೆ ಮತ್ತೊಂದು ಸಲ ಬಂಡಾಯ ಹೇಳ್ತಾರಾ? ಲೋಕಸಭೆಯಲ್ಲೂ ಬಂಡಾಯ ಅಭ್ಯರ್ಥಿ ಆಗ್ತಾರಾ ಪುತ್ತಿಲ ಅನ್ನೋದು ಸದ್ಯದ ಪ್ರಶ್ನೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಅರುಣ್ ಪುತ್ತಿಲ ಸ್ಪರ್ಧೆ ಮಾಡ್ತಾರಾ? ದಕ್ಷಿಣ ಕನ್ನಡದಲ್ಲಿ ಮತ ವಿಭಜನೆಯಾಗೋದಕ್ಕೆ ಮತ್ತೊಂದು ಸಲ ಪುತ್ತಿಲ ಕಾರಣ ಆಗ್ತಾರಾ? ಮತ ವಿಭಜನೆಯ ಲಾಭ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಪಡೆದುಕೊಳ್ತಾರಾ? ಸದ್ಯಕ್ಕೆ ಹೇಳ್ತಾ ಇರುವಂತಹ ಪ್ರಶ್ನೆ ಇದು. ಇನ್ನು ಲಾಸ್ಟ್ ಟೈಮ್ ವಿಧಾನಸಭೆ ಎಲೆಕ್ಷನ್ನ ಫಲಿತಾಂಶ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮತಗಳ ವಿಭಜನೆ ಹೇಗಾಗಿತ್ತು ಅಂತ. ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಅರುಣ್ ಪುತ್ತಿಲ 62,458 ಮತಗಳನ್ನ ಪಡ್ಕೊಂಡಿರ್ತಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪ 37,558. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಶೋಕ್ ರೈ 66,607 ಮತಗಳನ್ನ ಪಡೆದುಕೊಂಡಿರ್ತಾರೆ. ಬಹಳ ಕಡಿಮೆ ಮಾರ್ಜಿನ್ ನಲ್ಲಿ ಅಶೋಕ್ ರೈ ಗೆದ್ದುಕೊಂಡಿರ್ತಾರೆ. ಬಿಜೆಪಿಯ ಹಾಗೂ ಅರುಣ್ ಪುತ್ತಿಲಾಗೆ ಬಂದ ಮತಗಳು ಒಟ್ಟಿಗೆ ಸೇರಿದ್ದಿದ್ರೆ ಬಹಳ ಸಲೀಸಾಗಿ ಬಿಜೆಪಿ ಗೆದ್ದುಕೊಳ್ಳಬಹುದಾದ ಸ್ಥಾನ ಬಂಡಾಯದಿಂದಾಗಿ ಕೈತಪ್ಪಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಅರುಣ್ ಪುತ್ತಿಲ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಹೈಕಮಾಂಡ್? ಈಗ ಆಲ್ರೆಡಿ ತೆಗೆದುಕೊಂಡಿದ್ಯಾ ಬಂಡಾಯವನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅಂತ. ಇದರ ಇಫೆಕ್ಟ್ ಲೋಕಸಭಾ ಎಲೆಕ್ಷನ್ ಮೇಲೆ ಹೇಗಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ. ಇದೇ ಸ್ಟೋರಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.